Dear students, welcome to second PUC video classes which is organized by Mysore District PU Chemistry Lecturer Forum. Our YouTube channel is My PU Chemistry. Subscribe the channel. Students, my name is Krishnaya HK, Principal, Government PU College for Girls, KR Nagar. Today let us discuss the next part of the topic called alcohols. In the previous class we have studied introduction of alcohols, then classification of alcohols, IUPAC naming of alcohols, and various method of preparing alcohols, including mechanism of acid hydrolysis of alkanes. With the knowledge of all these topics, let us discuss, let us learn the next part of the alcohols called properties of alcohols. Now let us discuss physical properties of alcohols. Alcohols ಗೆ ಯಾವ physical property ಇದೆ ಅದನ್ನು ಕಲಿತಾ ಹೋಗೋಣ. So what is the topic now? Physical properties of alcohols. ನಾವು ನೋಡಿದ್ದೀವಿ ಆಲ್ಕೋಹಾಲ್ಸ್ನ ಅಲ್ವಾ. ಆಲ್ಕೋಹಾಲ್ಸು ನೋಡಿದ್ರೆ ಯಾವ ರೀತಿ ಫಿಸಿಕಲ್ ಪ್ರಾಪರ್ಟಿ ಅಂದರೆ ಅದನ್ನು ನಾವು ಯಾವ ರೀತಿ ಹ್ಯಾಂಡ್ಲ್ ಮಾಡೋದು, ಆ ಫಿಸಿಕಲ್ ಪ್ರಾಪರ್ಟಿ ಗೊತ್ತಿದ್ದರೆ ಆ ವಸ್ತುನ ನಾವು ಯಾವ ರೀತಿ ಕೇರ್ ಮಾಡ್ಬೋದು, ಯಾವ ರೀತಿ ಬಳಸ್ಬೋದು, ಅದರ ನಾಲೆಡ್ಜ್ ನಮಗೆ ಬರುತ್ತೆ. ಹಾಗಾಗಿ ಆಲ್ಕೋಹಾಲ್ಸ್ಗಳು ಹೇಗಿರ್ತವೆ? ಆಲ್ಕೋಹಾಲ್ಸ್ ಆರ್ ಜನರಲಿ ಪಾಯಿಂಟ್ ನಂಬರ್ 1, colorless liquids having pleasant smell. Colorless liquids which have pleasant smell. ಸೊ ನಾವು ಆಲ್ಕೋಹಾಲಿಕ್ ಬೆವರೇಜಸ್ ನೋಡಿದ್ದೀವಿ, ಅದು ಜನನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಬೇರೆ ಬೇರೆ ಕಲರ್ ಮಾಡಿರ್ತಾರೆ. ನಾವು ಪ್ಯೂರ್ ಆಲ್ಕೋಹಾಲ್ ತಗೊಂಡ್ರೆ ಅಬ್ಸಲ್ಯೂಟ್ ಈಥೈಲ್ ಆಲ್ಕೋಹಾಲ್, ಪ್ಯೂರ್ ಆಲ್ಕೋಹಾಲ್ ತಗೊಂಡ್ರೆ ಅವು ಕಲರ್ಲೆಸ್ ಲಿಕ್ವಿಡ್, ಅವಕ್ಕೆ ಪ್ಲೆಸೆಂಟ್ ಅಂದರೆ ಗುಡ್ ಸ್ಮೆಲ್ ಇರುತ್ತೆ. ಪಾಯಿಂಟ್ ನಂಬರ್ 2, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಕಾಂಪೌಂಡು ವಾಟ್ರಲ್ಲಿ ಕರಗಲ್ಲ. ವೈ? ಬಿಕಾಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಕೋವಲೆಂಟ್ ಕಾಂಪೌಂಡ್ಸ್. ಕೋವಲೆಂಟ್ ಕಾಂಪೌಂಡ್ಸು ಆರ್ಗ್ಯಾನಿಕ್ ಸಾಲ್ವೆಂಟಲ್ಲೇ ಡಿಸಾಲ್ವ್ ಆಗೋದು. ಆದರೆ ಕೆಲವು ಲೋವರ್ ಮೆಂಬರ್ ಆರ್ಗ್ಯಾನಿಕ್ ಕಾಂಪೌಂಡ್ಸು ವಾಟರ್ ಸಾಲ್ಯುಬಲ್ ಆಗ್ತವೆ, ಬಿಕಾಸ್ ಆಲ್ಕೋಹಾಲ್ಸ್ ಆರ್ ಏಬಲ್ ಟು ಫಾರ್ಮ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್. ಆಲ್ಕೋಹಾಲ್ಸು ವಾಟರ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಳ್ಳೋದ್ರಿಂದ ದೇ ಆರ್ ಜನರಲಿ ಸಾಲ್ಯುಬಲ್ ಇನ್ ವಾಟರ್. ಬಟ್ ಪಾಯಿಂಟ್ ನಂಬರ್ 3, ಮೋಲಾರ್ ಮಾಸ್ ಆಫ್ ದಿ ಆಲ್ಕೋಹಾಲ್ ಜಾಸ್ತಿ ಆದರೆ solubility decreases. When the molar mass of the alcohols increases, solubility decreases. ನೀವು ಈಥೈಲ್ ಆಲ್ಕೋಹಾಲ್ನ ವಾಟರ್ ಡಿಸಾಲ್ವ್ ಮಾಡಿ, ಈಥೈಲ್ ಆಲ್ಕೋಹಾಲ್ನ ವಾಟರ್ ಡಿಸಾಲ್ವ್ ಮಾಡಿ, ಪ್ರೊಪೈಲ್ ಆಲ್ಕೋಹಾಲ್ನ ವಾಟರ್ ಡಿಸಾಲ್ವ್ ಮಾಡಿ. ಪ್ರೊಪೈಲ್ ಆಲ್ಕೋಹಾಲ್ಗೆ ಮೋಲಾರ್ ಮಾಸ್ ಜಾಸ್ತಿ, ಸಾಲ್ಯುಬಿಲಿಟಿ ಈಸ್ ಲೆಸ್ ಕಂಪೇರ್ ಟು ಈಥೈಲ್ ಆಲ್ಕೋಹಾಲ್ ಆ್ಯಂಡ್ ಮಿಥೈಲ್ ಆಲ್ಕೋಹಾಲ್. ಬಟ್ ಅದೇ ಬಾಯ್ಲಿಂಗ್ ಪಾಯಿಂಟ್, when the molar mass increases, boiling point increases. What it mean? ಮಿಥೈಲ್ ಆಲ್ಕೋಹಾಲ್ ಬಾಯ್ಲಿಂಗ್ ಪಾಯಿಂಟು ಈಥೈಲ್ ಆಲ್ಕೋಹಾಲ್ಗಿಂತ ಕಡಿಮೆ, ಈಥೈಲ್ ಆಲ್ಕೋಹಾಲ್ ಬಾಯ್ಲಿಂಗ್ ಪಾಯಿಂಟು ಪ್ರೊಪೈಲ್ ಆಲ್ಕೋಹಾಲ್ಗಿಂತ ಕಡಿಮೆ. ಏನು ಕನ್ಕ್ಲೂಷನ್ ಮಾಡ್ಬೋದು? ಮೋಲಾರ್ ಮಾಸ್ ಜಾಸ್ತಿ ಆದರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ, ಬಿಕಾಸ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಹೈ. ಮೋಲಾರ್ ಮಾಸ್ ಜಾಸ್ತಿ ಆದರೆ ಸಾಲ್ಯುಬಿಲಿಟಿ ಕಡಿಮೆ. ಅರ್ಥವಾಗ್ತದೆ ಇಲ್ಲ? 4ನೇ ಪಾಯಿಂಟ್, ನಾವು ಬ್ರ್ಯಾಂಚಡ್ ಆಲ್ಕೋಹಾಲ್ ಆ್ಯಂಡ್ ಲೀನಿಯರ್ ಆಲ್ಕೋಹಾಲ್, ಬ್ರ್ಯಾಂಚಿಂಗ್ ಇರುವಂಥ ಆಲ್ಕೋಹಾಲು ಮತ್ತು ಸ್ಟ್ರೈಟ್ ಚೈನ್ ಇರುವಂಥ ಆಲ್ಕೋಹಾಲ್ ತಗೊಂಡ್ರೆ, ಅನ್ಬ್ರ್ಯಾಂಚಡ್ ಆಲ್ಕೋಹಾಲ್ಸ್ ತಗೊಂಡ್ರೆ, ಅನ್ಬ್ರ್ಯಾಂಚಡ್ ಆಲ್ಕೋಹಾಲ್ಗೆ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ. 4th ಪಾಯಿಂಟ್ ನೋಡಿ, ಇದು ನಾರ್ಮಲ್
ಬ್ಯೂಟೈಲ್ ಆಲ್ಕೋಹಾಲ್, ಇದು ಅನ್ಬ್ರಾಂಚ್ಡ್, ಇದಕ್ಕೆ ಬ್ರ್ಯಾಂಚಿಂಗ್ ಇಲ್ಲ. ಇದು ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್, ಇದಕ್ಕೆ ಬ್ರ್ಯಾಂಚಿಂಗ್ ಇದೆ. ಬ್ರ್ಯಾಂಚಿಂಗ್ ಇದ್ದರೆ ಏರಿಯಾ ಆಫ್ ಕಾಂಟ್ಯಾಕ್ಟ್ ಕಡಿಮೆ. ಏರಿಯಾ ಆಫ್ ಕಾಂಟ್ಯಾಕ್ಟ್ ಕಡಿಮೆ ಆದರೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ. ಒನ್ ಮಾರ್ಕ್ ಕ್ವಶನ್ ಕೇಳ್ತಾರೆ, ಗಿವ್ ರೀಸನ್ ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್ ಆ್ಯಸ್ ಲೆಸ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ಡ್ ಟು ನಾರ್ಮಲ್ ಬ್ಯೂಟೈಲ್ ಆಲ್ಕೋಹಾಲ್. ಇಲ್ಲಿ ಏರಿಯಾ ಆಫ್ ಕಾಂಟ್ಯಾಕ್ಟ್ ಕಡಿಮೆ, ದೇರ್ ಫಾರ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಲೆಸ್. ಹೀಗೆ ನಾವು ಆಲ್ಕೋಹಾಲ್ದು ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟಿನ ನಾವು ಕಲ್ತ್ಕೊಳ್ಬೋದು. ಏನೇನು ಫಿಸಿಕಲ್ ಪ್ರಾಪರ್ಟಿ ಇದೆ? ಆಲ್ಕೋಹಾಲ್ಸು ಕಲರ್ಲೆಸ್ ಲಿಕ್ವಿಡ್ಸ್ ಹ್ಯಾವಿಂಗ್ ಪ್ಲೆಸೆಂಟ್ ಸ್ಮೆಲ್. They are soluble in water because they are able to form hydrogen bonding with water. When the molar mass increases, solubility decreases, but boiling point increases. But when we compare the boiling point of unbranched alcohol with branched alcohol, the boiling point of the branched alcohols are low because of less area of contact. ಇಷ್ಟು ಫಿಸಿಕಲ್ ಪ್ರಾಪರ್ಟೀಸ್ ಆದಮೇಲೆ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್, ಸುಮಾರು ಕೆಮಿಕಲ್ ಪ್ರಾಪರ್ಟೀಸ್ ಇದೆ. 8 ಕೆಮಿಕಲ್ ಪ್ರಾಪರ್ಟೀಸ್ ಬರುತ್ತೆ ಆಲ್ಕೋಹಾಲ್ಸ್ನಲ್ಲಿ. ಆ 8 ಕೆಮಿಕಲ್ ಪ್ರಾಪರ್ಟೀಸ್ನ ಒನ್ ಬೈ ಒನ್ ಕಲಿತಾ ಹೋಗೋಣ. ಸೊ ನೌ ಅವರ್ ಟಾಪಿಕ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ಗೆ ಯಾವೆಲ್ಲ ಕೆಮಿಕಲ್ ಪ್ರಾಪರ್ಟೀಸ್ಗಳು ಬರ್ತವೆ? ರಾಸಾಯನಿಕ ಗುಣಗಳು. ಮೊದಲನೇ ಕೆಮಿಕಲ್ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಮೆಟಲ್ಸ್. ರಿಯಾಕ್ಷನ್ ವಿತ್ ಮೆಟಲ್ಸ್. ಆಲ್ಕೋಹಾಲ್ಸು ಮೆಟಲ್ಸ್ ಜೊತೆ ಯಾವ ರೀತಿ ಆ್ಯಕ್ಟ್ ಮಾಡ್ತವೆ? ಸೊ ಆಲ್ಕೋಹಾಲ್ಸು ಸೋಡಿಯಂ ಮೆಟಲ್ ಜೊತೆಲೂ ರಿಯಾಕ್ಟ್ ಆಗುತ್ತೆ. ಜನರಲ್ ಫಾರ್ಮುಲಾ ಫಾರ್ ಆಲ್ಕೋಹಾಲ್ ಈಸ್ ROH. ಸಾಮಾನ್ಯವಾಗಿ ಈಗ ಬರೀತೀವಿ. What happens when alcohol is treated with sodium metal? When alcohols are treated with sodium metal, give sodium alkoxide with the liberation of hydrogen gas. ಆಲ್ಕೋಹಾಲ್ಸ್ಗೆ ಸೋಡಿಯಂ ಮೆಟಲ್ ಹಾಕಿದ್ರೆ ಸೋಡಿಯಂ ಆಲ್ಕಾಕ್ಸೈಡ್ ವಿತ್ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಎಕ್ಸಾಂಪಲ್, when methyl alcohol is treated with sodium metal, gives sodium methoxide with the liberation of hydrogen gas. ಕೆಲವು ಸಾರಿ ಒನ್ ಮಾರ್ಕ್ ಕ್ವಶನ್ಗೆ ಟೆಸ್ಟ್ ಮಾಡಿ ಕೇಳ್ತಾ ಇರ್ತಾರೆ, ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ ಆಲ್ಕೋಹಾಲ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಮೆಟಲ್? ವಿತ್ ಆನ್ಸರ್ ಹೈಡ್ರೋಜನ್ ಗ್ಯಾಸ್. B, reaction with aluminum. So take tertiary butyl alcohol. When it is treated with aluminum, when tertiary butyl alcohol is treated with aluminum, illen barutte, gives aluminum tertiary butoxide. Aluminum tertiary butoxide with the liberation of hydrogen gas. ನೀವು ಆಲ್ಕೋಹಾಲ್ಸ್ಗೆ ಸೋಡಿಯಂ ಮೆಟಲ್ ಆದರೂ ಹಾಕಿ, ಅಲ್ಯೂಮಿನಿಯಂ ಮೆಟಲ್ ಆದರೂ ಹಾಕಿ, ಬಟ್ ಕಾಮನ್ ಆಗಿ ಲಿಬರೇಟ್ ಆಗುವಂಥ ಗ್ಯಾಸ್ ಯಾವುದು? ಹೈಡ್ರೋಜನ್. ಈಥೈಲ್ ಆಲ್ಕೋಹಾಲ್ಗೆ ಸೋಡಿಯಂ ಹಾಕಿದ್ರೆ, ಸೋಡಿಯಂ ಮೆಟಲ್ ಹಾಕಿದ್ರೆ ಸೋಡಿಯಂ ಮೆಥಾಕ್ಸೈಡ್. ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್ಗೆ ಅಲ್ಯೂಮಿನಿಯಂ ಹಾಕಿದ್ರೆ ಅಲ್ಯೂಮಿನಿಯಂ ಟರ್ಸರಿ ಬ್ಯೂಟಾಕ್ಸೈಡ್. ಇದನ್ನು ಎಲ್ಲೋ ಒಂದು ಕಡೆ ನಾವು ಕೆಟ್ಲಿಸ್ಟಾಗಿ ಬಳಸ್ತೀವಿ ಒಪೆನೇರ್ ಆಕ್ಸಿಡೇಷನ್ನಲ್ಲಿ. ಹೀಗೆ ಮೊದಲನೇ ಪ್ರಾಪರ್ಟಿ ಆಫ್ ಆಲ್ಕೋಹಾಲ್ ಯಾವುದು ಅಂದರೆ ರಿಯಾಕ್ಷನ್ ವಿತ್ ಸೋಡಿಯಂ ಮೆಟಲ್. ನಿಮಗೆ ಅದು ಆ ಕಂಟೆಂಟ್ ಕ್ಲಿಯರ್ ಆಗಿಬಿಡಬೇಕು. ವಾಟ್ ಹ್ಯಾಪನ್ಸ್ ವೆನ್ ಆಲ್ಕೋಹಾಲ್ಸ್ ಆರ್ ಟ್ರೀಟೆಡ್ ವಿತ್ ಮೆಟಲ್ಸ್ ಅಂದರೆ ದೆ ಲಿಬ್ರೇಟ್ ಹೈಡ್ರೋಜನ್ ಗ್ಯಾಸ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆವಾಗ ನೀವು ಎಲ್ಲಿ ಬೇಕಾದರೂ ರೀಪ್ರೊಡ್ಯೂಸ್ ಮಾಡ್ಬೋದು, ಐದರ್ ವಿತ್ ಸೋಡಿಯಂ ಆರ್ ವಿತ್ ಅಲ್ಯೂಮಿನಿಯಂ. ಇದನ್ನು ನೀವು ಎಲ್ಲೇ ಅಪ್ಲಿಕೇಶನ್ಸ್ ಬರಲಿ, ನಿಮ್ಮ CET ನಲ್ಲಿ ಕ್ವಶನ್ಸ್ ಬರಲಿ ಅಥವಾ IIT ಮತ್ತು NEET ಎಲ್ಲೇ ಕ್ವಶನ್ಸ್ ಬಂದರೂ ಕೂಡ
ಇದು ಜನರಲೈಸೇಷನ್. ವೆನ್ ಆಲ್ಕೋಹಾಲ್ಸ್ ಆರ್ ಟ್ರೀಟೆಡ್ ವಿತ್ ಮೆಟಲ್ ಲಿಬರೇಟಿಂಗ್ ಹೈಡ್ರೋಜನ್ ಗ್ಯಾಸ್, ಇದರಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಸೆಕೆಂಡ್ ಪ್ರಾಪರ್ಟಿ, ಅಸಿಡಿಕ್ ನೇಚರ್. ಆಲ್ಕೋಹಾಲ್ಗೆ ಅಸಿಡಿಕ್ ನೇಚರ್ ಇದೆ. ಸರ್ ಆಲ್ಕೋಹಾಲ್ ಆ್ಯಸಿಡ್ಡಾ? ಖಂಡಿತ ಆಲ್ಕೋಹಾಲ್ಗೂ ಕೂಡ ಅಸಿಡಿಕ್ ನೇಚರ್ ಇದೆ. ಅದಕ್ಕೂ ಕೂಡ ಕೆ ವ್ಯಾಲ್ಯೂ ಇದೆ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ. ನಮಗೆ ಮಾನೋಹೈಡ್ರಿಕ್ ಆಲ್ಕೋಹಾಲ್ನ ನಾವು ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದೀವಿ, ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡ್ರಿ ಆಲ್ಕೋಹಾಲ್ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ ಅಂತ. ನಾವು ಪ್ರೈಮರಿ ಆಲ್ಕೋಹಾಲ್ಗೆ ವಾಟ್ ಇಸ್ ಸೆಕೆಂಡ್ ಪ್ರಾಪರ್ಟಿ? ಅಸಿಡಿಕ್ ನೇಚರ್. ಆಲ್ಕೋಹಾಲ್ನ ಅಸಿಡಿಕ್ ನೇಚರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸರ್ ಆಲ್ಕೋಹಾಲ್ ಆ್ಯಸಿಡ್ ಆದರೆ ಅಸಿಡಿಕ್ ನೇಚರ್ ಇದ್ದರೆ ಆಲ್ಕೋಹಾಲಿಕ್ ಬೆವರೇಜಸ್ ಮಾಡಿ ಯಾಕೆ ಕುಡಿತಾರೆ ಅದನ್ನು? ಹಾಗಾದರೆ 3 ಟೈಪ್ಸ್ ಆಫ್ ಆಲ್ಕೋಹಾಲ್ ಗೊತ್ತು ನಮಗೆ. ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ನಲ್ಲಿ ಪ್ರೈಮರಿ ಆಲ್ಕೋಹಾಲ್ ಅಂದರೆ ROH, ಸೆಕೆಂಡ್ರಿ ಆಲ್ಕೋಹಾಲ್ ಅಂದರೆ RCHOH R-, ಟರ್ಸರಿ ಆಲ್ಕೋಹಾಲ್ ಅಂದರೆ ROH. ಇವೆಲ್ಲ ಮಾನೋಹೈಡ್ರಿಕ್ ಆಲ್ಕೋಹಾಲೇ. 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ. ಇಲ್ಲಿ OH ಬಾಂಡ್ ಇದೆಯಲ್ಲ, ಇದು ಪೋಲಾರ್ ಬಾಂಡ್. ಇದು ಪೋಲಾರ್ ಬಾಂಡ್. ವೈ? ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಹೈಡ್ರೋಜನ್. ಆಲ್ಕೋಹಾಲ್ಸಲ್ಲಿ OH ಗ್ರೂಪ್ ಇದೆ, OH ಬಾಂಡು ಪೋಲಾರ್ ಬಾಂಡ್, ಅಲ್ಲಿ ಚಾರ್ಜ್ ಸೆಪ್ರೇಷನ್ ಆಗುತ್ತೆ. ಓಗೆ ಡೆಲ್ಟಾ ಮೈನಸ್ ಬರುತ್ತೆ, Hಗೆ ಡೆಲ್ಟಾ ಪ್ಲಸ್ ಬರುತ್ತೆ. ಅಂದರೆ ಆಲ್ಕೋಹಾಲ್ಸು H+ ಕೊಡೋದಕ್ಕೆ ರೆಡಿ ಇದೆ, ದೇ ಆರ್ ಅಸಿಡಿಕ್. But when we compare the acidic strength of 1 degree, 2 degree and 3 degree alcohol, 1 degree ಆಲ್ಕೋಹಾಲ್ನಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು ಕಡಿಮೆ ಇದೆ, 2 ಡಿಗ್ರಿನಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು ಜಾಸ್ತಿ ಇದೆ, 3 ಡಿಗ್ರಿನಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು ಇನ್ನೂ ಜಾಸ್ತಿ ಇದೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಜಾಸ್ತಿ ಆದಷ್ಟು ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ದಿ ಆಕ್ಸಿಜನ್ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ದಿ ಆಕ್ಸಿಜನ್ ಜಾಸ್ತಿ ಆದಷ್ಟು ಈ ಪೊಲ್ಯಾರಿಟಿ ಆಫ್ ದಿ OH ಬಾಂಡ್ ಕಡಿಮೆ ಆಗುತ್ತೆ. ಹಾಗಾದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಜಾಸ್ತಿ ಆದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಆಕ್ಸಿಜನ್ ಆಟಮ್ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಆಕ್ಸಿಜನ್ ಆಟಮ್ ಆದರೆ ಈ ಪೋಲಾರ್ ನೇಚರ್ ಇದೆಯಲ್ಲ OH ಬಾಂಡ್ದು, ಆ ಪೋಲಾರ್ ನೇಚರ್ ಕಡಿಮೆ ಆಗುತ್ತೆ, ಅಸಿಡಿಕ್ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ. ಸೊ ವಾಟ್ ಈಸ್ ದ ಕನ್ಕ್ಲೂಷನ್? ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಆಲ್ಕೋಹಾಲ್ ತಗೊಂಡಾಗ ಪ್ರೈಮರಿ ಆಲ್ಕೋಹಾಲ್ ಈಸ್ ಮೋರ್ ಅಸಿಡಿಕ್ ಕಂಪೇರ್ಡ್ ಟು ಸೆಕೆಂಡ್ರಿ ಆ್ಯಂಡ್ ಸೆಕೆಂಡ್ರಿ ಈಸ್ ಮೋರ್ ಅಸಿಡಿಕ್ ಕಂಪೇರ್ಡ್ ಟು ಟರ್ಷಿಯರಿ. ಯಾಕೆ? ಪ್ರೈಮರಿ ಆಲ್ಕೋಹಾಲಲ್ಲಿ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಕಡಿಮೆ, ಎಲೆಕ್ಟ್ರಾನ್ ಡೆನ್ಸಿಟಿ ಆಕ್ಸಿಜನ್ ಮೇಲೆ ಕಡಿಮೆ ಇರುತ್ತೆ, OH ಬಾಂಡು ಮೋರ್ ಪೋಲಾರ್. ದೇರ್ಫೋರ್ ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಮೋರ್ ಅಸಿಡಿಕ್ ಕಂಪೇರ್ಡ್ ಟು ಸೆಕೆಂಡ್ರಿ, ಸೆಕೆಂಡ್ರಿ ಆರ್ ಮೋರ್ ಅಸಿಡಿಕ್ ಕಂಪೇರ್ಡ್ ಟು ಟರ್ಷಿಯರಿ. ಇದಕ್ಕೂ ಕೂಡ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಅಂದರೆ ವಾಟ್ ಈಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಡಿಕ್ರೀಸಸ್ ದಿ ಅಸಿಡಿಕ್ ಸ್ಟ್ರೆಂತ್ ಆಫ್ ಆಲ್ಕೋಹಾಲ್ಸ್. ಇದು ಕನ್ಕ್ಲೂಷನ್. ಪ್ರೈಮರಿಗೆ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಕಂಪೇರ್ ಟು ಸೆಕೆಂಡ್ರಿ ಆ್ಯಂಡ್ ಟರ್ಷಿಯರಿ. ಈಗ ಸೆಕೆಂಡ್ ಪ್ರಾಪರ್ಟಿ ಆಫ್ ಆಲ್ಕೋಹಾಲ್ನ ನಾವು ಡಿಸ್ಕಸ್ ಮಾಡ್ಬೋದು. ಯಾವುದು ಸೆಕೆಂಡ್ ಪ್ರಾಪರ್ಟಿ? ಅಸಿಡಿಕ್ ನೇಚರ್. ಇನ್ನು ಪ್ರಾಪರ್ಟಿ ನಂಬರ್ 3, ಕೆಮಿಕಲ್ ಪ್ರಾಪರ್ಟೀಸ್ ನಂಬರ್ 3. ಆಲ್ಕೋಹಾಲ್ಸು ಎಸ್ಟರಿಫಿಕೇಷನ್ ಆಗ್ತವೆ. ಈ ಎಸ್ಟರಿಫಿಕೇಷನ್ ರಿಯಾಕ್ಷನ್ 3 ಕಡೆ ಬರುತ್ತೆ. ಆಲ್ಕೋಹಾಲ್ಸಲ್ಲಿ ಬರುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ಬರುತ್ತೆ, ಎಸ್ಟರ್ಸಲ್ಲೂ ಬರುತ್ತೆ. ಸರ್ ಎಸ್ಟರಿಫಿಕೇಷನ್ ಅನ್ನುವಂಥ ಒಂದು ಕೆಮಿಕಲ್ ಪ್ರಾಪರ್ಟಿನ ನಾವು 3 ಕಡೆ ಓದ್ತೀವಲ್ಲ, ಹೌದು, ಇದು ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್, ಇದು ಪ್ರಾಪರ್ಟೀಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಬಟ್ ಇಟ್ ಈಸ್ ಎ ಪ್ರಿಪರೇಷನ್ ಆಫ್ ಎಸ್ಟರ್. ಸೊ ಹಾಗಾದರೆ ಪ್ರಾಪರ್ಟಿ ನಂಬರ್ 3 ಯಾವುದು? ಎಸ್ಟರಿಫಿಕೇಷನ್. ಎಸ್ಟರಿಫಿಕೇಷನ್ ಮಾಡಬೇಕು ಅಂದರೆ ಆಲ್ಕೋಹಾಲ್ನ 3 ರೀತಿ ಸಬ್ಸ್ಟೆನ್ಸ್ ಯೂಸ್ ಮಾಡ್ಬೋದು. ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್, ಇನ್ನೊಂದು ಆ್ಯಸಿಡ್ ಕ್ಲೋರೈಡ್, ಇನ್ನೊಂದು ಆ್ಯಸಿಡ್ ಅನೈಡ್ರೈಡ್. ಯಾವುದೇ ಎಸ್ಟರಿಫಿಕೇಷನ್ ಮಾಡುವಾಗ ಆಲ್ಕೋಹಾಲ್ಗೆ 3 ಥರ ಪ್ಲ್ಯಾನ್ ಮಾಡ್ಬೋದು.
ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ವಿತ್ ಆಲ್ಕೋಹಾಲ್, ಆ್ಯಸಿಡ್ ಕ್ಲೋರೈಡ್ ವಿತ್ ಆಲ್ಕೋಹಾಲ್, ಆ್ಯಸಿಡ್ ಅನೈಡ್ರೈಡ್ ವಿತ್ ಆಲ್ಕೋಹಾಲ್. ನೋಡಿ ಇಲ್ಲಿ ಹೆಚ್ಚು ಹೋಗುತ್ತೆ, ಇಲ್ಲಿ OH ಹೋಗುತ್ತೆ, ಏನು ಬರುತ್ತೆ? RCOOR ಡ್ಯಾಶ್. It is a general formula for ester plus water in presence of dehydrating agent called concentrated sulfuric acid H. ಅದೇ ಆ್ಯಸಿಡ್ ಕ್ಲೋರೈಡ್ ಹಾಕಿದ್ರೆ RCOOH ಪ್ಲಸ್ R-Cl RCOOR ಡ್ಯಾಶ್ ಪ್ಲಸ್ ವಾಟರ್ ಪ್ಲಸ್ HCl. ಆ್ಯಸಿಡ್ ಅನೈಡ್ರೈಡ್ ಹಾಕಿದ್ರೆ RCOOR ಡ್ಯಾಶ್ ಪ್ಲಸ್ RCOOH. ಪ್ರಾಪರ್ಟಿ ನಂಬರ್ 3 ಏನು? ಎಸ್ಟ್ರಿಫಿಕೇಶನ್. When alcohols are heated with carboxylic acids or acid chloride or acid anhydride gives respective esters. ಇಲ್ಲೂ ಕೂಡ ನೀವು 6 ಗ್ರೂಪ್ನ ಮಿಥೈಲ್ ಗ್ರೂಪ್ ತಗೊಳ್ಬೋದು, ಅಥವಾ ಈಥೈಲ್ ಗ್ರೂಪ್ ತಗೊಳ್ಬೋದು, ಅಥವಾ ಎನಿ ಗ್ರೂಪ್ ಆ್ಯಸ್ ಇನ್ ದಿ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಗ್ರೂಪ್ ಇದೆಯೋ ಅದನ್ನ ಕಲೀಲೇಬೇಕು. ಜನರಲಾಗಿ ತಗೊಳ್ಳುವಾಗ R ಬದಲು CH3, R ಬದಲು C2H5 ಇಷ್ಟು ಫಿಕ್ಸ್ ಆಗಿದೆ. ಮತ್ತೆ ಅದನ್ನು ವೇರಿ ಮಾಡ್ತಾ ಹೋಗಬೇಡಿ. ಸುಲಭ ಅಲ್ವಾ? ಪ್ರಾಪರ್ಟಿ ನಂಬರ್ 3 ಎಸ್ಟ್ರಿಫಿಕೇಶನ್. ಎಸ್ಟ್ರಿಫಿಕೇಶನ್ ಯಾವುದ್ರ ನಡುವೆ ನಡೆಯುತ್ತೆ? ಆಲ್ಕೋಹಾಲ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಆಲ್ಕೋಹಾಲ್ಸ್ ಆ್ಯಂಡ್ ಆ್ಯಸಿಡ್ ಕ್ಲೋರೈಡ್, ಆಲ್ಕೋಹಾಲ್ಸ್ ಆ್ಯಂಡ್ ಆ್ಯಸಿಡ್ ಅನೈಡ್ರೈಡ್. ನಿಮ್ಗೆ ಇಷ್ಟು ವರ್ಡ್ ಹೇಳಿದ್ರೆ ಸಾಕು. ಆಲ್ಕೋಹಾಲ್ ವಿತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್, ಆಲ್ಕೋಹಾಲ್ ವಿತ್ ಆ್ಯಸಿಡ್ ಕ್ಲೋರೈಡ್, ಆಲ್ಕೋಹಾಲ್ ವಿತ್ ಆ್ಯಸಿಡ್ ಅನೈಡ್ರೈಡ್ ಅಂದರೆ ಸಾಕು. ದೀಸ್ ಆರ್ ಎನ್ ಎಕ್ಸಾಂಪಲ್ ಫಾರ್ ಎಸ್ಟರಿಫಿಕೇಶನ್ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಒಂದು ಸೆಂಟೆನ್ಸ್ನ ಓದುವಾಗೇ ಅದು ಯಾವ ರೀತಿ ಕೆಮಿಕಲಿ ರಿಯಾಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಐಡಿಯಾ ಬರಬೇಕು. ಸುಲಭ ಅಲ್ವಾ? ವೆನ್ ಆಲ್ಕೋಹಾಲ್ಸ್ ಆರ್ ಹೀಟೆಡ್ ವಿತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಆ್ಯಸಿಡ್ ಕ್ಲೋರೈಡ್ ಆರ್ ಆ್ಯಸಿಡ್ ಅನೈಡ್ರೈಡ್ ಗಿವ್ಸ್ ರೆಸ್ಪೆಕ್ಟಿವ್ ಎಸ್ಟರ್, ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಸ್ಟರಿಫಿಕೇಶನ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಅಸಿಟಿಕ್ ಆ್ಯಸಿಡ್ ತಗೊಳ್ಳಿ, ಆಲ್ಕೋಹಾಲ್ಸ್ನ ಈಥೈಲ್ ಆಲ್ಕೋಹಾಲ್ ತಗೊಳ್ಳೋಣ. ಕೇಳ್ತಾರೆ, ವಾಟ್ ಹ್ಯಾಪನ್ಸ್ ವೆನ್ ಎ ಮಿಕ್ಸ್ಚರ್ ಆಫ್ ಅಸಿಟಿಕ್ ಆ್ಯಸಿಡ್ ಆ್ಯಂಡ್ ಈಥೈಲ್ ಆಲ್ಕೋಹಾಲ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್? ಆಗೇನು ಬರುತ್ತೆ? R ಜಾಗದಲ್ಲಿ CH3 ಮತ್ತು R' ಜಾಗದಲ್ಲೂ ಕೂಡ C2H5. ಏನು ಬರುತ್ತೆ ಆವಾಗ? ಈಥೈಲ್ ಅಸಿಟೇಟ್ ಆ್ಯಂಡ್ ವಾಟರ್. ವೆನ್ ಅಸಿಟಿಕ್ ಆ್ಯಸಿಡ್ ಈಸ್ ಹೀಟೆಡ್ ವಿತ್ ಈಥೈಲ್ ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸ್ಟೆಂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಗಿವ್ಸ್ ಈಥೈಲ್ ಅಸಿಟೇಟ್ ಆ್ಯಂಡ್ ವಾಟರ್. ಇಟ್ಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಸ್ಟ್ರಿಫಿಕೇಶನ್. ಮೂರನೇ ಪ್ರಾಪರ್ಟಿ ಯಾವುದು? ಎಸ್ಟ್ರಿಫಿಕೇಶನ್. ನಾಲ್ಕನೇ ಪ್ರಾಪರ್ಟಿಗೆ ಬಂದರೆ ರಿಯಾಕ್ಷನ್ ವಿತ್ ಲೂಕಾಸ್ ರಿಯೇಜೆಂಟ್. ಪ್ರಾಪರ್ಟಿ ನಂಬರ್ 4 ಯಾವುದು? ರಿಯಾಕ್ಷನ್ ವಿತ್ ಲೂಕಾಸ್ ರಿಯೇಜೆಂಟ್. What happens when alcohols are treated with Lucas reagent? ಏನು ಲೂಕಾಸ್ ರಿಯೇಜೆಂಟ್ ಅಂದರೆ? ಲೂಕಾಸ್ ರಿಯೇಜೆಂಟ್ is a mixture of dry HCl and anhydrous zinc chloride. A mixture of dry HCl and anhydrous zinc chloride is called Lucas reagent ಅಂತ ಕರಿತೀವಿ. So Lucas reagent is used to distinguish 1 degree, 2 degree and 3 degree alcohols. ಆಲ್ಕೋಹಾಲ್ಸಲ್ಲಿ 1 ಡಿಗ್ರಿ ಆಲ್ಕೋಹಾಲ್ ಯಾವುದು, 2 ಡಿಗ್ರಿ ಆಲ್ಕೋಹಾಲ್ ಯಾವುದು, 3 ಡಿಗ್ರಿ ಆಲ್ಕೋಹಾಲ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು ಅಂದರೆ, ಡಿಸ್ಟಿಂಗ್ವಿಷ್ ಮಾಡಬೇಕು ಅಂದರೆ, ಪತ್ತೆ ಹಚ್ಚಬೇಕು ಅಂದರೆ ನಾವು ಲೂಕಾಸ್ ರಿಯೇಜೆಂಟ್ ಟೆಸ್ಟ್ ಮಾಡಬೇಕು. ಫಸ್ಟ್ ರಿಯಾಕ್ಷನ್ ಬರೆಯೋಣ. ವಾಟ್ ಹ್ಯಾಪನ್ಸ್ ವೆನ್ ಆಲ್ಕೋಹಾಲ್ಸ್ ಆರ್ ಹೀಟೆಡ್ ವಿತ್ ಲೂಕಾಸ್ ರಿಯೇಜೆಂಟ್? ಪ್ರೈಮರಿ ಆಲ್ಕೋಹಾಲು ರಿಯಾಕ್ಟ್ ಆಗ್ತವೆ, ಸೆಕೆಂಡ್ರಿ ಆಲ್ಕೋಹಾಲು ರಿಯಾಕ್ಟ್ ಆಗ್ತವೆ, ಟರ್ಸರಿ ಆಲ್ಕೋಹಾಲು ರಿಯಾಕ್ಟ್ ಆಗ್ತವೆ. ಜನರಲಾಗಿ
ಆಲ್ಕೋಹಾಲ್ಸ್ಗೆ ಲೂಕಾಸ್ ರಿಯೇಜೆಂಟ್ ಹಾಕಿದ್ರೆ ಏನಾಗುತ್ತೆ? ವೆನ್ ಆಲ್ಕೋಹಾಲ್ಸ್ ಆರ್ ಹೀಟೆಡ್ ವಿತ್ ಲೂಕಾಸ್ ರಿಯೇಜೆಂಟ್ gives alkyl chloride and water. ಪ್ರೈಮರಿನೂ ಕ್ಲೋರೈಡ್ ಆಗುತ್ತೆ, ಸೆಕೆಂಡ್ರಿ ಆಲ್ಕೋಹಾಲು ಕ್ಲೋರೈಡ್ ಆಗುತ್ತೆ, ಟರ್ಸರಿ ಆಲ್ಕೋಹಾಲು ಕ್ಲೋರೈಡ್ ಆಗುತ್ತೆ. ನಾವು ರಿಯಾಕ್ಟಿವಿಟಿನ ಸ್ಟಡಿ ಮಾಡಿದಾಗ ಟರ್ಸರಿ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಟರ್ಸರಿ ಆಲ್ಕೋಹಾಲ್ಸ್ ಆರ್ ಮೋರ್ ರಿಯಾಕ್ಟಿವ್ ಕಂಪೇರ್ಡ್ ಟು ಸೆಕೆಂಡ್ರಿ ಆಲ್ಕೋಹಾಲ್. ನಮಗೆ ಪ್ರೈಮರಿ ಆಲ್ಕೋಹಾಲ್ ಗೊತ್ತು, ಸೆಕೆಂಡ್ರಿ ಆಲ್ಕೋಹಾಲ್ ಗೊತ್ತಿದೆ, ಟರ್ಸರಿ ಆಲ್ಕೋಹಾಲ್ ಗೊತ್ತಿದೆ. ಅವ್ರದ್ದು ರಿಯಾಕ್ಟಿವಿಟಿನ ನಾವು ಕಂಪೇರ್ ಮಾಡಿದಾಗ ಟರ್ಸರಿ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಸೆಕೆಂಡ್ರಿ, ಸೆಕೆಂಡ್ರಿ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಪ್ರೈಮರಿ. ಈ ಮೂರು ಆಲ್ಕೋಹಾಲ್ಗೆ ಲೂಕಾಸ್ ರಿಯೇಜೆಂಟ್ ಹಾಕಿದ್ದೀರಾ, ಆಲ್ಕೈಲ್ ಕ್ಲೋರೈಡ್ ಬರ್ತಾ ಇದೆ. ಸೊ ಟೆಸ್ಟ್ ಏನು? ಕಾಂಪೌಂಡ್ ಈಸ್ ಹೀಟೆಡ್ ವಿತ್ ಲೂಕಾಸ್ ರಿಯೇಜೆಂಟ್, ಕಾಂಪೌಂಡ್ ಪ್ಲಸ್ ಲೂಕಾಸ್ ರಿಯೇಜೆಂಟ್, ಇದು ಟೆಸ್ಟ್. ಯಾವುದು ಮೋರ್ ರಿಯಾಕ್ಟಿವ್? ಪ್ರೈಮರಿ, ಸೆಕೆಂಡ್ರಿ, ಟರ್ಸರಿ ಬರೆಯೋಣ. ಟರ್ಸರಿ ಮೋರ್ ರಿಯಾಕ್ಟಿವ್ ಅಲ್ಲ, ಬೇಗ ಟರ್ಸರಿ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಟರ್ಬಿಡಿಟಿ ಫಾರ್ಮ್ಸ್ ಇಮಿಡಿಯೇಟ್ಲಿ. ಟರ್ಬಿಡಿಟಿ ಅಂದರೆ ಇಲ್ಲಿ ಟರ್ಸರಿ ಬ್ಯೂಟೈಲ್ ಕ್ಲೋರೈಡ್ ಬರುತ್ತೆ, ಅದು ಇನ್ಸಾಲ್ಯುಬಲ್ ಇನ್ ವಾಟರ್. ಆಯಿಲ್ ನೀರಲ್ಲಿ ಡಿಸಾಲ್ವ್ ಆಗಲ್ಲ, ಅದನ್ನು ನಾವು ಟರ್ಬಿಡಿಟಿ. ಆರ್ಗ್ಯಾನಿಕ್ ಕಾಂಪೌಂಡ್ ವಾಟರ್ ಡಿಸಾಲ್ವ್ ಆಗಲ್ಲ. ಆ ಇನ್ಸಾಲ್ಯುಬಲ್ ಮಿಕ್ಸರ್ನ ಟರ್ಬಿಡಿಟಿ ಅಂತ ಕರಿತೀವಿ. ಸೆಕೆಂಡ್ರಿ ಸ್ವಲ್ಪ ರಿಯಾಕ್ಟಿವಿಟಿ ಕಡಿಮೆ ಆದರೂ ರಿಯಾಕ್ಟ್ ಆಗುತ್ತೆ. ಟರ್ಬಿಡಿಟಿ ಫಾರ್ಮ್ಸ್ ಸ್ಲೋಲಿ, ನಿಧಾನಕ್ಕೆ ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಇಲ್ಲಿ ಪ್ರೈಮರಿ ತುಂಬ ರಿಯಾಕ್ಟಿವಿಟಿ ಕಡಿಮೆ, ರಿಯಾಕ್ಟೇ ಆಗಲ್ಲ. ರಿಯಾಕ್ಟ್ ಆಗುತ್ತೆ ಅಂದರೆ ಅದನ್ನ ಹೀಟ್ ಮಾಡಬೇಕು. ಟರ್ಬಿಡಿಟಿ ಫಾರ್ಮ್ಸ್ ಆಫ್ಟರ್ ಈಟಿಂಗ್ ಆರ್ ಓನ್ಲಿ ಬೈ ಈಟಿಂಗ್. ಹೀಟ್ ಮಾಡಿದಾಗ ಟರ್ಬಿಡಿಟಿ ಬರುತ್ತೆ. ಈಗ ಆಲ್ಕೋಹಾಲ್ಸ್ ಯಾವುದು ಅಂತ ಗೊತ್ತಿಲ್ಲ, 3 ಟೆಸ್ಟ್ ಮೇಲೆ ತಗೊಂಡಿದ್ದೀರಾ, ಅದಕ್ಕೆ ಲೂಕಾಸ್ ರಿಯೇಜೆಂಟ್ ಹಾಕಿದ್ದೀರಾ. ಯಾವುದು ಬೇಗ ಟರ್ಬಿಡಿಟಿ ಬರುತ್ತೋ ಅದು ಟರ್ಸಿಯರಿ, ಯಾವುದು ನಿಧಾನಕ್ಕೆ ಬರುತ್ತೋ ಅದು ಸೆಕೆಂಡ್ರಿ, ಯಾವುದು ಹೀಟ್ ಮಾಡಿದಾಗ ಟರ್ಬಿಡಿಟಿ ಬರುತ್ತೋ ಇಟ್ ಇಸ್ ಕಾಲ್ಡ್ ಪ್ರೈಮರಿ. ವಾಟ್ ಹ್ಯಾಪನ್ಸ್ ವೆನ್ ಆಲ್ಕೋಹಾಲ್ಸ್ ಆರ್ ಟ್ರೀಟೆಡ್ ವಿತ್ ಲೂಕಾಸ್ ರಿಯೇಜೆಂಟ್? ದೇ ಆರ್ ಕನ್ವರ್ಟ್ ಇನ್ ಟು ರೆಸ್ಪೆಕ್ಟಿವ್ ಕ್ಲೋರೈಡ್ಸ್. ಪ್ರೈಮರಿನೂ ಕ್ಲೋರೈಡ್ ಆಗುತ್ತೆ, ಸೆಕೆಂಡ್ರಿನೂ ಕ್ಲೋರೈಡ್ ಆಗುತ್ತೆ, ಟರ್ಸರಿನೂ ಕ್ಲೋರೈಡ್ ಆಗುತ್ತೆ. ಬಟ್ ಟರ್ಸರಿ ಮೋರ್ ರಿಯಾಕ್ಟಿವ್ ಆಗಿರೋದ್ರಿಂದ ಟರ್ಸರಿ ಬ್ಯೂಟೈಲ್ ಕ್ಲೋರೈಡ್ ಬೇಗ ಬರುತ್ತೆ, ಅದು ವಾಟ್ರಲ್ಲಿ ಕರಗಲ್ಲ, ಹಾಗಾಗಿ ಟರ್ಬಿಡಿಟಿ ಫಾರ್ಮ್ಸ್ ಇಮಿಡಿಯೇಟ್ಲಿ. ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್ ನಿಧಾನಕ್ಕೆ ಬರುತ್ತೆ, ಅದು ವಾಟ್ರಲ್ಲಿ ಕರಗಲ್ಲ, ಟರ್ಬಿಡಿಟಿ ಫಾರ್ಮ್ಸ್ ಸ್ಲೋಲಿ. ಮತ್ತು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡು ತುಂಬ ಸ್ಲೋಗಿ ರಿಯಾಕ್ಟ್ ಆಗುತ್ತೆ, ಹೀಟ್ ಮಾಡಿದ್ರೆ ಮಾತ್ರ ಅದು ಕನ್ವರ್ಷನ್ ಆಗುತ್ತೆ, ಅದಕ್ಕೆ ಟರ್ಬಿಡಿಟಿ ಫಾರ್ಮ್ಸ್ ಓನ್ಲಿ ಬೈ ಹೀಟಿಂಗ್. ಹೀಗೆ 4ನೇ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಲೂಕಾಸ್ ರಿಯೇಜೆಂಟ್ ಬರೆದು ಹೌ ಲೂಕಾಸ್ ರಿಯೇಜೆಂಟ್ ಕ್ಯಾನ್ ಡಿಸ್ಟಿಂಗ್ವಿಶ್ 1 ಡಿಗ್ರಿ, 2 ಡಿಗ್ರಿ ಆ್ಯಂಡ್ 3 ಡಿಗ್ರಿ ಆಲ್ಕೋಹಾಲ್ಸ್ ಅಂತ ಡಿಸ್ಕಸ್ ಮಾಡ್ಬೋದು. ಸುಲಭ ಅಲ್ವಾ? 5ನೇ ಪ್ರಾಪರ್ಟಿ ರಿಯಾಕ್ಷನ್ ವಿತ್ PbR3. What happens when alcohols are treated with phosphorus tribromide? ನಾವು ಫಸ್ಟ್ ಚಾಪ್ಟ್ರಲ್ಲಿ ಯಾಲೋ ಆಲ್ಕೇನ್ಸಲ್ಲಿ ನಾವು ಪ್ರಿಪರೇಷನ್ ಆಫ್ ಯಾಲೋ ಆಲ್ಕೇನ್ಸ್ ಫ್ರಮ್ ಆಲ್ಕೋಹಾಲ್ಸಲ್ಲಿ ವಿತ್ ಫಾಸ್ಫರಸ್ ಟ್ರೈಹ್ಯಾಲೈಡ್ ವಿತ್ ಫಾಸ್ಫರಸ್ ಪೆಂಟಾಹ್ಯಾಲೈಡ್ ಎರಡೂ ಹೇಳಿದ್ದೀವಿ. ಈಗ ನಾವು ಆಲ್ಕೋಹಾಲ್ಸ್ಗೆ ROHಗೆ PbR3 ಹಾಕಿದ್ರೆ ಏನಾಗುತ್ತೆ? PbR3 ಟ್ರೈಹ್ಯಾಲೈಡ್ ಯೂಸ್ ಮಾಡಿದಾಗ 3 with 1 ಹಾಕಬೇಕು. ಪೆಂಟಾಹ್ಯಾಲೈಡ್ ಯೂಸ್ ಮಾಡಿದ್ರೆ 1 with 1, ಟ್ರೈಹ್ಯಾಲೈಡ್ ಯೂಸ್ ಮಾಡಿದ್ರೆ 3 with 1. ಹಾಗೇನಾಗುತ್ತೆ? ಗಿವ್ಸ್ 3RbR ಪ್ಲಸ್ H3PO3 ಬರುತ್ತೆ. ಅದೇ ನೀವು ಇಲ್ಲಿ PCl5 ಯೂಸ್ ಮಾಡಿದರೆ 1 with 1 ಹಾಕಬೇಕು. ಅಲ್ಲಿ 2 ಬೈ ಪ್ರಾಡಕ್ಟ್ ಬರುತ್ತೆ, ಇಲ್ಲಿ ಒಂದೇ ಬೈ ಪ್ರಾಡಕ್ಟ್ ಬರುತ್ತೆ.
ನಮ್ಮ ಸಿಲೆಬಸ್ಸಲ್ಲಿ ರಿಯಾಕ್ಷನ್ ವಿತ್ PbR3 ಇರೋದ್ರಿಂದ ವೆನ್ ಆಲ್ಕೋಹಾಲ್ಸ್ ಆರ್ ಟ್ರೀಟೆಡ್ ವಿತ್ PbR3 ಗಿವ್ಸ್ ಆಲ್ಕೈಲ್ ಬ್ರೋಮೈಡ್. ಒಂದು ಎಕ್ಸಾಂಪಲ್ ಬರೆಯೋಣ. ವೆನ್ ಮಿಥೈಲ್ ಆಲ್ಕೋಹಾಲ್ ಈಸ್ ಟ್ರೀಟೆಡ್ ವಿತ್ ಫಾಸ್ಫರಸ್ ಟ್ರೈಬ್ರೋಮೈಡ್ ಗಿವ್ಸ್ ಮಿಥೈಲ್ ಬ್ರೋಮೈಡ್ ಆ್ಯಂಡ್ ಫಾಸ್ಫರಸ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ಇದು ಪ್ರಾಪರ್ಟಿ ನಂಬರ್ 5. ನಾವು ಇನ್ನು 6th ಪ್ರಾಪರ್ಟಿಗೆ ಬಂದರೆ ತುಂಬ ಇಂಪಾರ್ಟೆಂಟ್, ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಡಿಹೈಡ್ರೇಷನ್ ಅಂದರೆ ವಾಟರ್ ರಿಮೂವ್ ಮಾಡುವುದು. ಹೇಗೆ ರಿಮೂವ್ ಮಾಡ್ತೀರಾ? ಬೈ ಯೂಸಿಂಗ್ ಡಿಹೈಡ್ರೇಟಿಂಗ್ ಏಜೆಂಟ್. ಇಲ್ಲಿ 3 ಪಾರ್ಟ್ ಮಾಡ್ಕೊಳ್ಬೋದು. ವಾಟ್ ಹ್ಯಾಪನ್ಸ್ ವೆನ್ ಈಥೈಲ್ ಆಲ್ಕೋಹಾಲ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಟ್ 443 ಕೆಲ್ವಿನ್. ಇದು ಡಿಹೈಡ್ರೇಷನ್, ವಾಟರ್ ಕಳ್ಕೊಳ್ಳುತ್ತೆ, H ಇಲ್ಲಿ ಹೋಗುತ್ತೆ, OH ಇಲ್ಲಿಗೆ ಹೋಗುತ್ತೆ. ವೆನ್ ಈಥೈಲ್ ಆಲ್ಕೋಹಾಲ್ ಈಸ್ ಹೀಟೆಡ್ ವಿತ್ ಕಾನ್ಸ್ಟೆಂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಟ್ 443 ಕೆಲ್ವಿನ್, ಇಂಟ್ರಾಮಾಲಿಕ್ಯುಲರ್ ಡಿಹೈಡ್ರೇಷನ್, ಒಂದೇ ಮಾಲಿಕ್ಯುಲರ್ ವಾಟರ್ ಹೋಗುತ್ತೆ. ಇಂಟ್ರಾಮಾಲಿಕ್ಯುಲರ್ ಡಿಹೈಡ್ರೇಷನ್ ಟೇಕ್ಸ್ ಪ್ಲೇಸ್ ಟು ಗಿವ್ ಈಥೀನ್. (443 ಕೆಲ್ವಿನೇ ಬರೀಬೇಕು. ಅದೇ ಸೆಕೆಂಡ್ ಒನ್, ವೆನ್ ಐಸೋಪ್ರೋಪೈಲ್ ಆಲ್ಕೋಹಾಲ್ is heated with 85% phosphoric acid at 440 Kelvin. ಇಲ್ಲೂ ಕೂಡ intramolecular dehydration takes place to give propene. See, when tertiary butyl alcohol is heated with 20% phosphoric acid at 368 Kelvin, intramolecular dehydration takes place to give isobutene. More dehydration. When ethyl alcohol is heated with constant sulfuric acid at 443 Kelvin gives ethene. ಅದೇ ಐಸೋಪ್ರೋಪೈಲ್ ಆಲ್ಕೋಹಾಲ್ ಆದರೆ gives propene. ಟರ್ಸಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಆದರೆ ಗಿವ್ಸ್ ಐಸೋಬ್ಯೂಟೈನ್. ಕೇಳ್ತಾ ಇರ್ತಾರೆ ಎಕ್ಸಾಂಪಲ್ಗೆ. ವಾಟ್ ಹ್ಯಾಪನ್ಸ್ ವೆನ್ ಈಥೈಲ್ ಆಲ್ಕೋಹಾಲ್ ಈಸ್ ಹೀಟೆಡ್ ವಿತ್ ಕಾನ್ಸ್ಟೆಂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಟ್ 443 ಕೆಲ್ವಿನ್ ಆರ್ 170 ಡಿಗ್ರಿ ಸೆಲ್ಸಿಯಸ್. ಹೇಗಾದರೂ ಕೇಳ್ಬೋದು. ಇಂಟ್ರಾಮಾಲಿಕ್ಯುಲರ್ ಡಿಹೈಡ್ರೇಷನ್ ಅಂದರೆ ಒಂದೇ ಮಾಲಿಕ್ಯುಲಲ್ಲಿ ವಾಟರ್ ಹೋಗುತ್ತೆ. ಇದು ಪ್ರಾಪರ್ಟಿ ನಂಬರ್ 6. ಇಲ್ಲಿ ಒಂದು ಮೆಕ್ಯಾನಿಸಮ್ ಬರುತ್ತೆ, ತುಂಬ ಇಂಪಾರ್ಟೆಂಟು. Write the mechanism of dehydration of ethyl alcohol. ನಾವು ಪ್ರಿಪರೇಷನಲ್ಲಿ ಮೆಕ್ಯಾನಿಸಮ್ ಬರೆದಾಗ ಜನರಲಾಗಿ ಬರೆದ್ವಿ. ಒಂದು ಆಲ್ಕೀನು ಆಲ್ಕೋಹಾಲ್ ಆಗಬೇಕಾದ್ರೆ ಆ್ಯಸಿಡ್ ಹೈಡ್ರಾಲಿಸಿಸಲ್ಲಿ ಮೆಕ್ಯಾನಿಸಮ್ ಬರೆದಿದ್ದೀವಿ. ಅಲ್ಲಿ ಕೆಲವು ಸಾರಿ ಬಾಂಡ್ ಲೈನ್ ಸ್ಟ್ರಕ್ಚರ್ನ ತಗೊಂಡು ಬರೆದ್ವಿ. ಇಲ್ಲಿ ರೈಟ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಈಥೈಲ್ ಆಲ್ಕೋಹಾಲ್ ಅಂತ ಸ್ಪೆಸಿಫಿಕ್ಕಾಗಿ ಕೇಳಿದಾಗ ಈಥೈಲ್ ಆಲ್ಕೋಹಾಲ್ ತಗೊಂಡು ಬರೆಯೋಣ. ಹಾಗಾದರೆ 6th ಪ್ರಾಪರ್ಟಿ ಆದಮೇಲೆ ನೆಕ್ಸ್ಟ್ ಟಾಪಿಕ್ಕು ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಈಥೈಲ್ ಆಲ್ಕೋಹಾಲ್. ಇದು ಕೂಡ ಇಟ್ ಅಕ್ಕರ್ಸ್ ಇನ್ 3 ಸ್ಟೆಪ್ಸ್. It occurs in 3 steps. What is the topic? Mechanism of dehydration of ethyl alcohol. ಇದು ನಮ್ಮ ಟಾಪಿಕ್. ಕ್ವಶನ್ ಈ ಕೇಳ್ತಾರೆ, ತುಂಬ ಇಂಪಾರ್ಟೆಂಟು. ಮೆಕ್ಯಾನಿಸಮಲ್ಲಿ ಆಲ್ಮೋಸ್ಟ್ ಇದು ಬಂದೇ ಬರುತ್ತೆ. ರೈಟ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಈಥೈಲ್ ಆಲ್ಕೋಹಾಲ್. ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಅಂತ ಕೇಳಲ್ಲ, ಜಸ್ಟ್ ಈಕ್ವೇಷನ್ ಬರೆದ್ರೆ ಸಾಕು. ಏನು ಬರಿಬೇಕಲ್ಲಿ? ಇಟ್ ಅಕ್ಕರ್ಸ್ ಇನ್ 3 ಸ್ಟೆಪ್. ಫಸ್ಟ್ ಸ್ಟೆಪ್ನಲ್ಲಿ ಏನು ಬರಿಬೋದು? ಸ್ಟೆಪ್ ನಂಬರ್ 1, ಪ್ರೋಟೋನೇಷನ್ ಆಫ್ ಆಲ್ಕೋಹಾಲ್.
ಆಲ್ಕೋಹಾಲು ಪ್ರೋಟನೇಷನ್ ಆಗುತ್ತೆ. ಹೇಗೆ ಇಥೈಲ್ ಆಲ್ಕೋಹಾಲ್ ಬರೆಯೋಣ? CH3CH2OH ಪ್ಲಸ್ H ಪ್ಲಸ್ ಗಿವ್ಸ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಡೈರೆಕ್ಟಾಗಿ ಹೀಗೆ ಬರೆದಿಡ್ಬೋದು, ಪ್ರೋಟೋನೇಟೆಡ್ ಆಲ್ಕೋಹಾಲ್. ಮೊದಲನೇ ಸ್ಟೆಪ್. ಸ್ಲೋ ಅಯೋನೈಸೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಆ್ಯಂಡ್ ಗಿವ್ಸ್ ಕಾರ್ಬೋಕ್ಯಾಟಯಾನ್. ಎರಡನೇ ಸ್ಟೆಪ್ಪು. ಸ್ಲೋ ಅಯೋನೈಸೇಷನ್ ಆ್ಯಂಡ್ ಗಿವ್ಸ್ ಕಾರ್ಬೋಕ್ಯಾಟಯಾನ್. ಎರಡನೇ ಸ್ಟೆಪ್. ಹೇಗೆ ಸ್ಲೋ ಅಯೋನೈಸೇಷನ್ ಆಗುತ್ತೆ ನೋಡಿ. CH3CH2OH2 ಪ್ಲಸ್ ಸ್ಲೋ ಅಯೋನೈಸೇಷನ್ ಹೀಗಾಗುತ್ತೆ. ಗಿವ್ಸ್ ಕಾರ್ಬೋಕ್ಯಾಟಯಾನ್ CH3CH2 ಪ್ಲಸ್ H2O. ಸೆಕೆಂಡ್ ಸ್ಟೆಪ್. ಇನ್ನು ಸ್ಟೆಪ್ ನಂಬರ್ 3ಗೆ ಬಂದರೆ ಲಾಸ್ ಆಫ್ ಪ್ರೋಟಾನ್ ಆ್ಯಂಡ್ ಗಿವ್ಸ್ ಈಥೀನ್. ಇಲ್ಲಿ ಪ್ರೋಟಾನ್ ಲಾಸ್ ಆಗುತ್ತೆ, H ಪ್ಲಸ್ ಇಲ್ಲಿ ಹೋಗುತ್ತೆ, ಆಗ ಇಲ್ಲಿ ಮೈನಸ್ ಆ್ಯಂಡ್ ಪ್ಲಸ್ ಕಂಬೈನ್ ಆಗಿ ಡಬಲ್ ಬಾಂಡ್ ಬರುತ್ತೆ, ಗಿವ್ಸ್ ಈಥೀನ್. 3 ಮಾರ್ಕ್ಸ್ಗೆ ಇಷ್ಟು ಬರೆದ್ರೆ ಸಾಕು, ಈ ವರ್ಡೂ ಬೇಡ. ಇಟ್ ಅಕರ್ಸ್ ಇನ್ 3 steps. ಫಸ್ಟ್ ಒನ್, ಪ್ರೋಟನೇಷನ್ ಆಫ್ ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್. ಏನು ಬಂತು? ಆಕ್ಸೋನಿಯಮ್ ಅಯಾನ್. ಸ್ಲೋ ಅಯೋನೈಸೇಷನ್ ಆಫ್ ಆಕ್ಸೋನಿಯಮ್ ಅಯಾನ್ ಆ್ಯಂಡ್ ಗಿವ್ಸ್ ಕಾರ್ಬೋಕ್ಯಾಟಯಾನ್. ಏನು ಮೂರನೇ ಸ್ಟೆಪ್ಪು? ಲಾಸ್ ಆಫ್ ಪ್ರೋಟಾನ್ ಆ್ಯಂಡ್ ಗಿವ್ಸ್ ಈಥೀನ್. 100ಕ್ಕೆ 100% ಈ ಮೆಕ್ಯಾನಿಸಮ್ ಕೇಳ್ತಾನೆ ಇರ್ತಾರೆ. ಯಾವ ರೀತಿ ಕ್ವಶನ್ ಕೇಳ್ತಾರೆ? ರೈಟ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಈಥೈಲ್ ಆಲ್ಕೋಹಾಲ್. ಎಷ್ಟು ಸುಲಭ ನೋಡಿ. ಫಸ್ಟು ಪ್ರೋಟನೇಷನ್ ಆಗುತ್ತೆ, ಆನಂತರ ಸ್ಲೋ ಅಯೋನೈಸೇಷನ್ ಆಗುತ್ತೆ, ಆಮೇಲೆ ಪ್ರೋಟಾನ್ ಕಳ್ಕೊಂಡು ಈಥೀನ್ ಫಾರ್ಮೇಷನ್ ಆಗುತ್ತೆ. 7th ಪ್ರಾಪರ್ಟಿ, ಆಕ್ಸಿಡೇಷನ್. ಪ್ರಾಪರ್ಟಿ ನಂಬರ್ 7. ನಮಗೆ ಮಾನೋಹೈಡ್ರಿಕ್ ಆಲ್ಕೋಹಾಲ್ನಲ್ಲಿ ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡ್ರಿ ಆಲ್ಕೋಹಾಲ್ ಆ್ಯಂಡ್ ಟರ್ಸರಿ ಆಲ್ಕೋಹಾಲ್ಸ್ ಕ್ಲಾಸಿಫಿಕೇಷನ್ ಆಗಿದೆ. ಸುಮಾರು ಸಾರಿ ನಾವು ರಿಪೀಟ್ ಮಾಡಿದ್ದೀವಿ. ಪ್ರೈಮರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಆದರೆ ಏನಾಗುತ್ತೆ, ಸೆಕೆಂಡ್ರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಆದರೆ ಏನಾಗುತ್ತೆ, ಟರ್ಸರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಆಗುತ್ತಾ? ಆಗೋದಿದ್ದರೆ ಯಾವಾಗ ಆಗುತ್ತೆ? ಸೊ ನೀವು ಪ್ರೈಮರಿ ಆಲ್ಕೋಹಾಲ್ಗೆ ಇಟ್ ಇಸ್ ಅ ಜನರಲ್ ಫಾರ್ಮುಲಾ ಫಾರ್ ಪ್ರೈಮರಿ ಆಲ್ಕೋಹಾಲ್, ಇಟ್ ಇಸ್ ಅ ಜನರಲ್ ಫಾರ್ಮುಲಾ ಫಾರ್ ಸೆಕೆಂಡ್ರಿ ಆಲ್ಕೋಹಾಲ್. ಸೊ ಪ್ರೈಮರಿ ಆಲ್ಕೋಹಾಲ್ಗೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಕಾಲ್ಡ್ ಕ್ರೋಮಿಕ್ ಅನೈಡ್ರೈಡ್ ಹಾಕಿ CrO3. ಸೆಕೆಂಡ್ರಿ ಆಲ್ಕೋಹಾಲ್ಗೂ ಕ್ರೋಮಿಕ್ ಅನೈಡ್ರೈಡ್ CrO3 ಹಾಕಿ. When primary alcohols and secondary alcohols are heated with mild oxidizing agents such as chromic anhydride, gives respective aldehyde and water. ಇಲ್ಲಿ respective ketones and water. ಪ್ರೈಮರಿ ಆಲ್ಕೋಹಾಲ್ನ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್, ಸೆಕೆಂಡ್ರಿ ಆಲ್ಕೋಹಾಲ್ನ ಆಕ್ಸಿಡೇಷನ್ ಮಾಡಿದ್ರೆ ಕೀಟೋನ್ಸ್. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸಪೋಸ್ ನೀವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ K2Cr2O7 ಬಾರ್ H2SO4. ಪ್ರೈಮರಿ ಆಲ್ಕೋಹಾಲ್ಸ್ ಫೈನಲಿ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೆಕೆಂಡ್ರಿ ಆಲ್ಕೋಹಾಲ್ಸು ಅವು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬರುತ್ತೆ, ಬಟ್ ಕಾರ್ಬನ್ ಆಟಮ್ ಕಡಿಮೆ ಇರುತ್ತೆ. ಪ್ರೈಮರಿ ಆಲ್ಕೋಹಾಲ್ಗೆ ಸೆಕೆಂಡ್ರಿ ಆಲ್ಕೋಹಾಲ್ಗೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿದ್ರೆ ಆಕ್ಸಿಡೇಷನ್ ಆಗಿ ಪ್ರೈಮರಿ ಆಲ್ಕೋಹಾಲ್ ಆದರೆ ಆಲ್ಡಿಹೈಡ್, ಸೆಕೆಂಡ್ರಿ ಆಲ್ಕೋಹಾಲ್ಸ್ ಆದರೆ ಕೀಟೋನ್ಸ್.
ವಿತ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಅದೇ ಪ್ರೈಮರಿ ಆಲ್ಕೋಹಾಲ್ ಸೆಕೆಂಡರಿ ಆಲ್ಕೋಹಾಲ್ಗೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿದ್ರೂ ಆಕ್ಸಿಡೇಷನ್ ಆಗುತ್ತೆ. ಪ್ರೈಮರಿ ಆಲ್ಕೋಹಾಲು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗ್ತವೆ, ಸೆಕೆಂಡರಿ ಆಲ್ಕೋಹಾಲು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗ್ತವೆ. ಬಟ್ ಅದರಲ್ಲಿ ಕಾರ್ಬನ್ ಆಟಮ್ ಕಡಿಮೆ ಇರುತ್ತೆ, ರೆಸ್ಪೆಕ್ಟಿವ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಬರಲ್ಲ. ಎಕ್ಸಾಂಪಲ್, ನೀವು ಐಸೋಪ್ರೊಪೈಲ್ ಆಲ್ಕೋಹಾಲ್ ತಗೊಂಡ್ರೆ ಅಸಿಟಿಕ್ ಆ್ಯಸಿಡ್ ವಿತ್ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಒಂದು ಕಾರ್ಬನ್ನು ಕಡಿಮೆ ಇರುವಂಥ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ. ಅದೇ ಟೆರ್ಸರಿ ಆಲ್ಕೋಹಾಲು ಸಾಮಾನ್ಯವಾಗಿ ಆಕ್ಸಿಡೇಷನ್ ಆಗಲ್ಲ. ಟೆರ್ಸರಿ ಆಲ್ಕೋಹಾಲ್ ಡಸ್ ನಾಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಈವನ್ ವಿತ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಹಾಗಾಗಿ ನೋ ನೀಡ್ ಟು ಲರ್ನ್ ದ ಆಕ್ಸಿಡೇಷನ್ ಪ್ರಾಪರ್ಟಿ ಆಫ್ ಟೆರ್ಸರಿ ಆಲ್ಕೋಹಾಲ್. ಇಲ್ಲಿ ಟೆರ್ಸರಿ ಆಲ್ಕೋಹಾಲ್ದು ಆಕ್ಸಿಡೇಷನ್ ಪ್ರಾಪರ್ಟಿನ ಕಲಿಯುವಂಥ ಅವಶ್ಯಕತೆ ಇಲ್ಲ. ರೈಟ್ ಎ ನೋಟ್ ಆನ್ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಅಂದರೆ ಇಷ್ಟನ್ನ ತಾವು ಪ್ರೆಸೆಂಟೇಷನ್ ಮಾಡಬೇಕು. ಪ್ರೈಮರಿ ಆಲ್ಕೋಹಾಲ್ಗೆ ಸೆಕೆಂಡ್ರಿ ಆಲ್ಕೋಹಾಲ್ಗೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿದ್ರೆ ಪ್ರೈಮರಿ ಆಲ್ಕೋಹಾಲು ಆಲ್ಡಿಹೈಡ್ ಆಗುತ್ತೆ, ಸೆಕೆಂಡ್ರಿ ಆಲ್ಕೋಹಾಲು ಕೀಟೋನ್ ಆಗುತ್ತೆ. ಬಟ್ ಎರಡಕ್ಕೂ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿದ್ರೆ ಪ್ರೈಮರಿ ಆಲ್ಕೋಹಾಲು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ, ಸೆಕೆಂಡ್ರಿ ಆಲ್ಕೋಹಾಲು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ. ಬಟ್ ಸೆಕೆಂಡ್ರಿ ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುವಾಗ ಕಾರ್ಬನ್ ಆಟಮ್ ನಂಬರು ಕಡಿಮೆ ಇರುತ್ತೆ. ಬಟ್ ವಾಟ್ ಅಬೌಟ್ ಟೆರ್ಸರಿ? They do not undergo oxidation even with strong oxidizing agent by eating. ಅಲ್ಲಿ ನೀವು ಆರ್ ಪ್ಲೇಸ್ನಲ್ಲಿ CH3 ಈಥೈಲ್ ಆಲ್ಕೋಹಾಲ್ ತಗೊಂಡ್ರೆ ಅಸಿಟಾಲ್ಡಿಹೈಡ್, ಐಸೋಪ್ರೊಪೈಲ್ ಆಲ್ಕೋಹಾಲ್ ತಗೊಂಡ್ರೆ ಅಸಿಟೋನ್. ಇಲ್ಲಿ ಈಥೈಲ್ ಆಲ್ಕೋಹಾಲ್ ತಗೊಂಡ್ರೆ ಅಸಿಟಿಕ್ ಆ್ಯಸಿಡ್, ಇಲ್ಲಿ ಐಸೋಪ್ರೊಪೈಲ್ ಆಲ್ಕೋಹಾಲ್ ತಗೊಂಡ್ರೆ ಅಸಿಟಿಕ್ ಆ್ಯಸಿಡ್ ವಿತ್ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಕ್ಸಿಡೇಷನ್ನ ನಾವು ಕಲಿಬೇಕಾಗ್ತದೆ. ಅನ್ಸ್ಯಾಚುರೇಟೆಡ್ ಪ್ರೈಮರಿ ಆಲ್ಕೋಹಾಲ್ನ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಮಾಡಬೇಕು. ಸರ್ ಒಂದು ಎಕ್ಸಾಂಪಲ್ ಬರೀರಿ. ಅನ್ಸ್ಯಾಚುರೇಟೆಡ್ ಪ್ರೈಮರಿ ಆಲ್ಕೋಹಾಲ್ನ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಮಾಡಬೇಕು. ಸಿ ದಿಸ್, ಇಟ್ ಇಸ್ ಅ ಜನರಲ್ ಫಾರ್ಮುಲಾ ಫಾರ್ ಅನ್ಸ್ಯಾಚುರೇಟೆಡ್ ಪ್ರೈಮರಿ ಆಲ್ಕೋಹಾಲ್ ಅಲ್ವಾ? ಇದನ್ನು ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಮಾಡಬೇಕು ಅಂದರೆ ಸೆಲೆಕ್ಟಿವ್ ಆಕ್ಸಿಡೇಷನ್ ಮಾಡಬೇಕು. ಆಗ ಯಾವ ಆಕ್ಸಿಡೈಸಿಂಗ್ ಏಜೆಂಟ್ ಬಳಸೋಣ? ಅನ್ಸ್ಯಾಚುರೇಟೆಡ್ ಪ್ರೈಮರಿ ಆಲ್ಕೋಹಾಲ್ನ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಮಾಡಬೇಕು ಅಂದರೆ ಎಲ್ಲ ಆಕ್ಸಿಡೈಸಿಂಗ್ ಏಜೆಂಟಲ್ಲಿ ಮಾಡೋದಕ್ಕಾಗಲ್ಲ. ಒಂದು ಸ್ಪೆಸಿಫಿಕ್ ಆಕ್ಸಿಡೈಸಿಂಗ್ ಏಜೆಂಟ್ ಬಳಸಬೇಕು. ದಟ್ ಇಸ್ ಕಾಲ್ಡ್ pyridinium chlorochromate, PCC. PCC is a selective oxidizing agent which is used to convert unsaturated primary alcohol into unsaturated aldehyde. ಕೇಳ್ತಾರೆ, ಒನ್ ಮಾರ್ಕ್ ಟ್ವಿಸ್ಟ್ ಮಾಡಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ನಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ನೇಮ್ ದ ಆಕ್ಸಿಡೈಸಿಂಗ್ ಏಜೆಂಟ್ ವಿಚ್ ಕ್ಯಾನ್ ಏಬಲ್ ಟು ಕನ್ವರ್ಟ್ ಅನ್ಸ್ಯಾಚುರೇಟೆಡ್ ಪ್ರೈಮರಿ ಆಲ್ಕೋಹಾಲ್ ಇಂಟು ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಅಂತ ಕೇಳ್ತಾರೆ. ಆಗೇನು ಬರೀಬೇಕು? pyridinium chlorochromate. It is the seventh property. And eighth property of alcohol is dehydrogenation. ನಮಗೆ ಹೈಡ್ರೋಜನೇಷನ್ ಫೆಮಿಲಿಯರ್. ಹೈಡ್ರೋಜನ್ನ ಆ್ಯಡ್ ಮಾಡಿದ್ರೆ ಹೈಡ್ರೋಜನೇಷನ್. So what is the property number 8? Dehydrogenation. ನೀವು ಫಸ್ಟ್ ಚಾಪ್ಟರಲ್ಲಿ ಡಿಹೈಡ್ರೋ ಹ್ಯಾಲೋಜಿನೇಷನ್ ಓದಿದ್ದೀರಾ? ಡಿಹೈಡ್ರೋ ಹ್ಯಾಲೋಜಿನೇಷನೇ ಬೇರೆ, ಡಿಹೈಡ್ರೇಷನೇ ಬೇರೆ. ಸೊ ಪ್ರೈಮರಿ ಆಲ್ಕೋಹಾಲ್ ತಗೊಳ್ಳಿ, RCH2OH. ಹೈಡ್ರೋಜನೇಷನ್ಗೆ ನಿಕ್ಕಲ್ ಅಟ್ 180, ಡಿಹೈಡ್ರೋಜನೇಷನ್ಗೆ ಕಾಪರ್ ಅಟ್ 300 ಡಿಗ್ರಿ ಸೆಲ್ಸಿಯಸ್. ಇದು ಡಿಹೈಡ್ರೋಜನೇಷನ್ ಕೆಟಲಿಸ್ಟ್. ಸೆಕೆಂಡ್ರಿ ಆಲ್ಕೋಹಾಲ್ಗೆ ಕಾಪರ್ ಅಟ್ 300. ಟರ್ಷರಿ ಆಲ್ಕೋಹಾಲ್, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲು ಟರ್ಷರಿ ಆಲ್ಕೋಹಾಲ್ಗೆ ಬೆಸ್ಟ್ ಎಕ್ಸಾಂಪಲ್.
ಈ ವೇಪರ್ಸ್ನ ಕಾಪರ್ ಅಟ್ 300ಗೆ ಪಾಸ್ ಮಾಡಿದ್ರೆ ಏನಾಗುತ್ತೆ? ಸೊ ವಿಚ್ ಕೆಟಲಿಸ್ಟ್ ಇಸ್ ಯೂಸ್ಡ್ ಇನ್ ಡಿಹೈಡ್ರೋಜನೇಷನ್? ಕಾಪರ್ ಅಟ್ 300 ಡಿಗ್ರಿ ಸೆಲ್ಸಿಯಸ್ ಅಥವಾ ಸಿಲ್ವರ್ ಅಟ್ 300 ಡಿಗ್ರಿ ಸೆಲ್ಸಿಯಸ್. ಹೈಡ್ರೋಜನೇಷನ್ಗೂ ಡಿಹೈಡ್ರೋಜನೇಷನ್ಗೂ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಎಷ್ಟು ಆ್ಯಡ್ ಮಾಡೋದಕ್ಕೆ ಒಂದು ಕೆಟಲಿಸ್ಟ್ ಆದರೆ ಎಷ್ಟು ರಿಮೂವ್ ಮಾಡೋದಕ್ಕೆ ಇನ್ನೊಂದು ಕೆಟಲಿಸ್ಟ್. ಈಗ ಇಲ್ಲಿ H2 ಹೋಗುತ್ತೆ ನೋಡಿ, ಇಲ್ಲೊಂದು H ಹೋಗುತ್ತೆ, ಇಲ್ಲೊಂದು H ಹೋಗುತ್ತೆ. ಗಿವ್ಸ್ ಆಲ್ಡಿಹೈಡ್ ಪ್ಲಸ್ H2 ಡಿಹೈಡ್ರೋಜನೇಷನ್ ಆಯಿತು. ಇಲ್ಲಿ H ಹೋಗುತ್ತೆ, ಇಲ್ಲಿ H ಹೋಗುತ್ತೆ. ಗಿವ್ಸ್ ಕೀಟೋನ್ ಪ್ಲಸ್ H2 ಸೆಕೆಂಡ್ರಿ ಆಲ್ಕೋಹಾಲ್ ಆದರೆ. ಟರ್ಸರಿ ಆಲ್ಕೋಹಾಲ್ ಆದರೆ ಇಲ್ಲಿ H ಹೋಗಲ್ಲ. ಇಟ್ ಪ್ರಿಫರ್ಸ್ ಡಿಹೈಡ್ರೇಷನ್. ಇಲ್ಲಿ ಡಿಹೈಡ್ರೋಜನೇಷನ್ ಆಗಲ್ಲ. ಇಟ್ ಪ್ರಿಫರ್ಸ್ ಡಿಹೈಡ್ರೇಷನ್ ಆ್ಯಂಡ್ ಗಿವ್ಸ್ ಐಸೋಬ್ಯೂಟೀನ್ ಪ್ಲಸ್ ವಾಟರ್. ಇಲ್ಲಿ ಡಿಹೈಡ್ರೋಜನೇಷನ್ ಬರೀಬಾರ್ದು. ವೆನ್ ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್ ವೇಪರ್ಸ್ ಆರ್ ಪಾಸ್ಡ್ ಥ್ರೂ ಹೀಟೆಡ್ ಕಾಪರ್ ಅಟ್ 300 ಡಿಗ್ರಿ ಸೆಲ್ಸಿಯಸ್, ಇಟ್ ಪ್ರಿಫರ್ಸ್ ಡಿಹೈಡ್ರೇಷನ್ ಇನ್ಸ್ಟೆಡ್ ಆಫ್ ಡಿಹೈಡ್ರೋಜನೇಷನ್. ಕೇಳ್ತಾರೆ, ವಾಟ್ ಹ್ಯಾಪನ್ಸ್ ವೆನ್ ಪ್ರೈಮರಿ ಆಲ್ಕೋಹಾಲ್ ವೇಪರ್ಸ್ ಆರ್ ಪಾಸ್ಡ್ ಥ್ರೂ ಕಾಪರ್ ಅಟ್ 300, ಸೆಕೆಂಡರಿ ಆಲ್ಕೋಹಾಲ್ಸ್ ಆರ್ ಪಾಸ್ಡ್ ಥ್ರೂ ಕಾಪರ್ ಅಟ್ 300, tertiary butyl alcohol vapors are passed through copper at 300 degrees Celsius. It undergoes dehydrogenation, gives aldehyde. It undergoes dehydrogenation, gives ketones. It prefers dehydration instead of dehydrogenation and gives isobutene. Very, very important. Example, now primary alcohol na ethyl alcohol ತಗೊಂಡ್ರೆ gives acetaldehyde plus H2. ಇದನ್ನು ಐಸೋಪ್ರೋಪೈಲ್ ಆಲ್ಕೋಹಾಲ್ ತಗೊಂಡ್ರೆ gives acetone plus H2. ನೀವು ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್ ತಗೊಂಡ್ರೆ ಇಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ಐಸೋಬ್ಯೂಟೀನ್ ಬರುತ್ತೆ, ಡಿಹೈಡ್ರೋಜನೇಷನ್ ಆಗಲ್ಲ. ಈಗ ನಾವು 8 ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ನ ಆಲ್ಕೋಹಾಲ್ಸ್ನಲ್ಲಿ ಓದಬಹುದು. ಯಾವುದು ಮೊದಲನೇ ಪ್ರಾಪರ್ಟಿ? ರಿಯಾಕ್ಷನ್ ವಿತ್ ಮೆಟಲ್ಸ್. ಎರಡನೇ ಪ್ರಾಪರ್ಟಿ ಅಸಿಡಿಕ್ ನೇಚರ್. ಮೂರನೇ ಪ್ರಾಪರ್ಟಿ ಎಸ್ಟರಿಫಿಕೇಶನ್. ನಾಲ್ಕನೇ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಲೂಕಾಸ್ ರಿಯೇಜೆಂಟ್. ಐದನೇ ಪ್ರಾಪರ್ಟಿ ರಿಯಾಕ್ಷನ್ ವಿತ್ PbR3. ಆರನೇ ಪ್ರಾಪರ್ಟಿ ಡಿಹೈಡ್ರೇಷನ್. ಅಲ್ಲಿ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಸರಿನ ಡಿಹೈಡ್ರೇಷನ್ ಮಾಡಿದ್ದೀವಿ. ಮತ್ತು ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಈಥೈಲ್ ಆಲ್ಕೋಹಾಲ್. ಏಳನೇ ಪ್ರಾಪರ್ಟಿ ಆಕ್ಸಿಡೇಷನ್. ಅಲ್ಲಿ ವಿತ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ, ಏನಾಗುತ್ತೆ? ವಿತ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಏನಾಗುತ್ತೆ? ಟರ್ಸರಿ ಆಲ್ಕೋಹಾಲು ಆಕ್ಸಿಡೇಷನ್ ಆದರೆ ಏನಾಗುತ್ತೆ? ಮತ್ತು ಅನ್ಸ್ಯಾಚುರೇಟೆಡ್ ಪ್ರೈಮರಿನ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಮಾಡಬೇಕಾದ್ರೆ ಸೆಲೆಕ್ಟಿವ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ಕೊನೆಗೆ ನಾವು ಡಿಹೈಡ್ರೋಜನೇಷನ್ ಆಫ್ ಆಲ್ಕೋಹಾಲ್ಸ್ನಲ್ಲಿ ಪ್ರೈಮರಿ ಆದರೆ ಆಲ್ಡಿಹೈಡ್ ಪ್ಲಸ್ H2, ಸೆಕೆಂಡ್ರಿ ಆದರೆ ಕೀಟೋನ್ ಪ್ಲಸ್ H2, ಟರ್ಸರಿ ಆದರೆ ಖಂಡಿತ ಡಿಹೈಡ್ರೋಜನೇಷನ್ ಆಗಲ್ಲ. ಅದು ಡಿಹೈಡ್ರೇಷನ್ ಆಗಿ ಆಲ್ಕೀನ್ ಪ್ಲಸ್ ವಾಟರ್ ಬರುತ್ತೆ. ಇಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆದ ಮೇಲೆ ನಾವು ಯಾವ ಟಾಪಿಕ್ನ ರಿಮೂವ್ ಮಾಡಿದ್ದೀವಿ ಅಂತ ಓದಿದ್ದೀವೋ ಆಲ್ಕೋಹಾಲ್ಸ್ನಲ್ಲಿ, ಆ ರಿಮೂವ್ ಮಾಡಿದರೂ ಪರವಾಗಿಲ್ಲ, ಅಲ್ಲಿ ಒಂದೆರಡು ಕಂಟೆಂಟನ್ನು ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರ್ ಆಫ್ ಮೀಥೈಲ್ ಆಲ್ಕೋಹಾಲ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಈಥೈಲ್ ಆಲ್ಕೋಹಾಲ್. ಇಂಡಸ್ಟ್ರಿನಲ್ಲಿ ಲಾರ್ಜ್ ಸ್ಕೇಲ್ನಲ್ಲಿ ಮೀಥೈಲ್ ಆಲ್ಕೋಹಾಲ್ನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾರೆ ಮತ್ತು ಈಥೈಲ್ ಆಲ್ಕೋಹಾಲ್ನ ಇಂಡಸ್ಟ್ರಿಯಲ್ ಪ್ರಿಪ್ರೇಷನ್ಸ್ ಹೇಗೆ ಮಾಡ್ತಾರೆ ಅದನ್ನು ಡಿಸ್ಕಸ್ ಮಾಡೋಣ. ಸೊ ನೌ ಅವರ್ ಟಾಪಿಕ್ ಈಸ್ ಮ್ಯಾನುಫ್ಯಾಕ್ಚರ್ ಆಫ್ ಮೀಥೈಲ್ ಆಲ್ಕೋಹಾಲ್. What is the topic now? Manufacture of methyl alcohol. ಹೇಗೆ ಮಾಡ್ತಾರೆ ಇದು? ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಮಿಥೈಲ್ ಆಲ್ಕೋಹಾಲ್ ಇಸ್ ಆಲ್ಸೋ ಕಾಲ್ಡ್ ವುಡ್ ಸ್ಪಿರಿಟ್.
ಇದು ಪೈರೋಲಿಜಿನಸ್ ಆ್ಯಸಿಡ್, ವುಡ್ಡಿಂದ ಬರುತ್ತೆ. ಪೈರೋಲಿಜಿನಸ್ ಆ್ಯಸಿಡ್ನ ಒಂದು ಕಾಂಪೊನೆಂಟ್, ಅದಕ್ಕೆ ಇದನ್ನ ವುಡ್ ಸ್ಪಿರಿಟ್ ಅಂತ ಕರಿತೀವಿ. ದೇರ್ ಆರ್ ನಂಬರ್ ಆಫ್ ಮೆಥಡ್ ಟು ಪ್ರಿಪೇರ್ ಮೆಥನಾಲ್. ಮಿಥೈಲ್ ಆಲ್ಕೋಹಾಲ್ ಹೈಲಿ ಪಾಯ್ಸನಸ್. ಇದನ್ನು ಪ್ರಿಪೇರ್ ಮಾಡೋದಕ್ಕೆ ನಂಬರ್ ಆಫ್ ಮೆಥಡ್ ಇದೆ. ನಾವು ಮ್ಯಾನುಫ್ಯಾಕ್ಚರ್ ಮೆಥಡ್ ಯೋಚನೆ ಮಾಡ್ತಾ ಇದ್ದೀವಿ. ಹೌ ಮಿಥೈಲ್ ಆಲ್ಕೋಹಾಲ್ ಈಸ್ ಮ್ಯಾನುಫ್ಯಾಕ್ಚರ್ಡ್. ನಾವಿಲ್ಲಿ ಮಿಕ್ಸರ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ತಗೊಳ್ಬೇಕು. ಎ ಮಿಕ್ಸರ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಇಸ್ ಕಾಲ್ಡ್ ವಾಟರ್ ಗ್ಯಾಸ್. ಸಾಮಾನ್ಯವಾಗಿ 1:1 ಮಿಕ್ಸರ್ ಹೇಳ್ತೀವಿ, ವಾಟರ್ ಗ್ಯಾಸ್ ಅನ್ಬೋದು. When water gas is heated at 300 to 350 degrees Celsius, ಅಂದರೆ 573 to 623 Kelvin. In presence of zinc oxide catalyst and Cr2O3 promoter. When carbon monoxide is heated with hydrogen gas in presence of zinc oxide catalyst and Cr2O3 promoter at 573 to 623 Kelvin gives methyl alcohol according to this equation. ಹೀಗೆ ಮಿಥೈಲ್ ಆಲ್ಕೋಹಾಲ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಇಂಡಸ್ಟ್ರಿನಲ್ಲಿ. ದಿಸ್ ರಿಯಾಕ್ಷನ್ ಇಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್. ಇಲ್ಲಿ ಫಿಸಿಕಲ್ ಸ್ಟೇಟ್ ಆಫ್ ರಿಯಾಕ್ಟೆಂಟ್ ಮತ್ತು ಕೆಟಲಿಸ್ಟ್ ಬೇರೆ ಬೇರೆ ಇದೆ, ಅದಕ್ಕೆ ಇದನ್ನು ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ ಕರಿತೀವಿ. ಇಲ್ಲಿ ಜಿಂಕ್ ಆಕ್ಸೈಡ್ ಆ್ಯಕ್ಟ್ ಆಸ್ ಎ ಕೆಟಲಿಸ್ಟ್ ಆ್ಯಂಡ್ Cr2O3 ಆ್ಯಕ್ಟ್ ಆಸ್ ಎ ಪ್ರೊಮೋಟರ್. ದಿಸ್ ಅಬೌಟ್ ದ ಮ್ಯಾನುಫ್ಯಾಕ್ಚರ್ ಆಫ್ ಮಿಥೈಲ್ ಆಲ್ಕೋಹಾಲ್ ಫ್ರಮ್ ವಾಟರ್ ಗ್ಯಾಸ್. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಮಿಥೈಲ್ ಆಲ್ಕೋಹಾಲ್ನ? ಒಂದು, ಫಾರ್ಮಾಲ್ಡಿಹೈಡ್ ಪ್ರಿಪರೇಷನ್ಸ್ಗೆ ಬಳಸ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಫಾರ್ಮಾಲ್ಡಿಹೈಡ್ ಯೂಸಸ್. ಮತ್ತು ಇದನ್ನ ಡಿನೇಚರ್ಡ್ ಆಲ್ಕೋಹಾಲ್ ಪ್ರಿಪರೇಷನ್ಗೆ ಬಳಸ್ತೀವಿ. ಡಿನೇಚರ್ಡ್ ಆಲ್ಕೋಹಾಲ್. ಡಿನೇಚರ್ಡ್ ಆಲ್ಕೋಹಾಲ್ ಅಂದರೆ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಡ್ರಿಂಕಿಂಗ್. ಆಲ್ಕೋಹಾಲ್ನ ಇಂಡಸ್ಟ್ರಿನಲ್ಲಿ, ಲ್ಯಾಬ್ಗಳಲ್ಲಿ, ರಿಸರ್ಚ್ ಸೆಂಟ್ರಲ್ಲಿ ಎಕ್ಸ್ಪರಿಮೆಂಟ್ ಪರ್ಪಸ್ಗೆ, ರಿಸರ್ಚ್ ಪರ್ಪಸ್ಗೆ, ಇಂಡಸ್ಟ್ರಿಯಲ್ ಪರ್ಪಸ್ಗೆ ಬಳಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಮ್ಮ ರೆಕ್ಟಿಫೈಡ್ ಸ್ಪಿರಿಟ್ಗೆ ಮಿಥೈಲ್ ಆಲ್ಕೋಹಾಲ್ನ ಮಿಕ್ಸ್ ಮಾಡಿ ಡಿನೇಚರ್ಡ್ ಆಲ್ಕೋಹಾಲ್ನ ಪ್ರೊಡ್ಯೂಸ್ ಮಾಡ್ತಾರೆ. ದಟ್ ಈಸ್ ಪಾಯ್ಸನಸ್. ಮಿಥೈಲ್ ಆಲ್ಕೋಹಾಲ್ ಈಸ್ ಹೈಲಿ ಪಾಯ್ಸನಸ್. ದಿಸ್ ಅಬೌಟ್ ದ ಮ್ಯಾನುಫ್ಯಾಕ್ಚರ್ ಆಫ್ ಮಿಥೈಲ್ ಆಲ್ಕೋಹಾಲ್ ಫ್ರಮ್ ವಾಟರ್ ಗ್ಯಾಸ್ and important application of methyl alcohol called wood spirit. ಈ ರೀತಿ ಮಿಥೈಲ್ ಆಲ್ಕೋಹಾಲ್ನ, ವುಡ್ ಸ್ಪಿರಿಟ್ನ ನಾವು ವಾಟರ್ ಗ್ಯಾಸಿಂದ ತಯಾರಿಸಬಹುದು, ಮ್ಯಾನುಫ್ಯಾಕ್ಚರ್. ಡೌಟ್ ಇದೆಯಾ? ನೆಕ್ಸ್ಟ್ ಲಾಸ್ಟ್ ಟಾಪಿಕ್ಕು ಮ್ಯಾನುಫ್ಯಾಕ್ಚರ್ ಆಫ್ ಈಥೈಲ್ ಆಲ್ಕೋಹಾಲ್ ಫ್ರಮ್ ಮೊಲಾಸಿಸ್. ಮೊಲಾಸಿಸಿಂದ ಈಥೈಲ್ ಆಲ್ಕೋಹಾಲ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ತಯಾರಿಸ್ತಾರೆ? ನಮಗೆ ಗೊತ್ತು, ಎಲ್ಲೆಲ್ಲಿ ಶುಗರ್ ಇಂಡಸ್ಟ್ರಿ ಇದೆಯೋ ಅಲ್ಲೆಲ್ಲ ಒಂದು ಡಿಸ್ಟಿಲರೀಸ್ ಇರುತ್ತೆ. ನೀವು ಮಂಡ್ಯದಲ್ಲಿ ಹೋದರೆ ಶುಗರ್ ಫ್ಯಾಕ್ಟ್ರಿ ಇದೆ, ಅದರ ಪಕ್ಕದಲ್ಲೇ ಒಂದು ಆಲ್ಕೋಹಾಲ್ ಡಿಸ್ಟಿಲರೀಸ್ ಇದೆ. ಹಾಗಾಗಿ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ಗೂ ಕೂಡ ನಾವು ಕೇನ್ ಶುಗರಲ್ಲಿ ಬಂದಂಥ ಶುಗರ್ ಕೇನ್ ಜ್ಯೂಸನ್ನ ಬಳಸ್ಕೊಳ್ತೀವಿ. ಹಾಗಾದ್ರೆ ನಮ್ಮ ಟಾಪಿಕ್ ಯಾವುದು? ಮ್ಯಾನುಫ್ಯಾಕ್ಚರ್ ಆಫ್ ಈಥೈಲ್ ಆಲ್ಕೋಹಾಲ್ ಫ್ರಮ್ ಮೊಲಾಸಿಸ್. ಮೊಲಾಸಿಸಿಂದ ಈಥೈಲ್ ಆಲ್ಕೋಹಾಲ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡೋದು? ಅದಕ್ಕಿಂತ ಮುನ್ನ ಮೊಲಾಸಿಸ್ ಅಂದರೆ ಏನು? ನಮಗೆ ಶುಗರ್ ಕೇನ್ ಜ್ಯೂಸ್ ಗೊತ್ತು, ಶುಗರ್ ಕೇನಿಂದ ಬರುತ್ತೆ. ಶುಗರ್ ಕೇನಿಂದ ಶುಗರ್ ಕೇನ್ ಜ್ಯೂಸ್ ಬರುತ್ತೆ. ಆ ಶುಗರ್ ಕೇನ್ ಜ್ಯೂಸ್ನ ಯೂಸ್ ಮಾಡಿ ಕೇನ್ ಶುಗರ್ ಮಾಡ್ತೀವಿ. ಕೇನ್ ಶುಗರ್ ಅಂದರೆ ಸುಕ್ರೋಸ್.
ಶುಗರ್ ಕೇನ್ ಜ್ಯೂಸಿಂದ ಕೇನ್ ಶುಗರ್ ಮಾಡ್ತಾರೆ. ಬಟ್ ಎಲ್ಲ ಶುಗರ್ ಕೇನ್ ಜ್ಯೂಸು ಕೇನ್ ಶುಗರ್ ಆಗಲ್ಲ. ಯಾವ ಶುಗರ್ ಕೇನ್ ಜ್ಯೂಸು ಕೇನ್ ಶುಗರ್ ಆಗಲ್ವೋ ದಟ್ ಈಸ್ ಕಾಲ್ಡ್ ಮೊಲಾಸಿಸ್. ಶುಗರ್ ಕೇನ್ ಜ್ಯೂಸು ಯಾವುದು ಕೇನ್ ಶುಗರ್ ಆಗಿ ಕನ್ವರ್ಟ್ ಆಗಲ್ವೋ ಅದನ್ನು ಮೊಲಾಸಿಸ್ ಅಂತ ಕರಿತೀವಿ. ವಾಟ್ ಈಸ್ ಮೊಲಾಸಿಸ್? ಇಟ್ ಇಸ್ ಎ ಮದರ್ ಲಿಕ್ಕರ್, ಇಟ್ ಇಸ್ ಎ ಫಿಲ್ಟ್ರೇಟ್ ವಿಚ್ ಇಸ್ ಲೆಫ್ಟ್ ಓವರ್ ದಿ ಕ್ರಿಸ್ಟಲೈಸೇಷನ್ ಆಫ್ ಕೇನ್ ಶುಗರ್ ಫ್ರಮ್ ಶುಗರ್ ಕೇನ್ ಜ್ಯೂಸ್. ಏನಂದರೆ ಯಾವ ಶುಗರ್ ಕೇನ್ ಜ್ಯೂಸು ಸಕ್ಕರೆಯಾಗಿ ಕನ್ವರ್ಟ್ ಆಗಲ್ವೋ ಅದನ್ನು ನಾವು ಮೊಲಾಸಿಸ್ ಅಂತ ಕರಿತೀವಿ. ಅದನ್ನು ಯೂಸ್ ಮಾಡಿ ನಾವು ಈಥೈಲ್ ಆಲ್ಕೋಹಾಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸರ್ ಹೌ ಈಥೈಲ್ ಆಲ್ಕೋಹಾಲ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಮೊಲಾಸಿಸ್? ಹೇಗೆ ಮಾಡೋದು? ಸೊ ಮೊಲಾಸಿಸ್ನ ನಾವು ಅನಾರೋಬಿಕ್ ಫರ್ಮೆಂಟೇಷನ್ ಮಾಡಬೇಕು. ವೆನ್ ಮೊಲಾಸಿಸ್ ಇಸ್ ಸಬ್ಜೆಕ್ಟೆಡ್ ಟು anaerobic fermentation by using yeast at room temperature around 3 days. Molasses is subjected to anaerobic fermentation. Anaerobic fermentation ಅಂದರೆ ಅದು ಫರ್ಮೆಂಟೇಷನ್ ಆಗಬೇಕು, ಕೊಳಿಬೇಕು ಇನ್ ದ ಅಬ್ಸೆನ್ಸ್ ಆಫ್ ಏರ್. ಏನು ಯೂಸ್ ಮಾಡಬೇಕು? ಈಸ್ಟ್. ಯಾವ ಟೆಂಪ್ರೇಚರ್? ರೂಮ್ ಟೆಂಪ್ರೇಚರ್ ಫಾರ್ 3 days. ಮೊಲಾಸಿಸ್ ತಗೊಳ್ಳಿ, ಈಸ್ಟ್ ಹಾಕಿ, ರೂಮ್ ಟೆಂಪ್ರೇಚರ್ಲಿ 3 days ಇಡಿ. ಎಲ್ಲಿ? ಇನ್ ದ ಅಬ್ಸೆನ್ಸ್ ಆಫ್ ಏರ್. ಏನಾಗಬೇಕದು? ಅನಾರೋಬಿಕ್ ಫರ್ಮೆಂಟೇಷನ್ ಆಗಬೇಕು. ಆಗ ಈಸ್ಟಲ್ಲಿ 2 ಎಂಜೈಮ್ ಪ್ರೊಡ್ಯೂಸ್ ಆಗುತ್ತೆ. ದೇ ಆರ್ ಕಾಲ್ಡ್ ಇನ್ವರ್ಟೇಸ್ ಆ್ಯಂಡ್ ಝೈಮೇಸ್ ಅನ್ನುವಂಥ 2 ಎಂಜೈಮು ಈಸ್ಟಿಂದ ಬರುತ್ತೆ. ವಾಟ್ ಇಸ್ ದ ರೋಲ್ ಆಫ್ ಇನ್ವರ್ಟೇಸ್? ಇನ್ವರ್ಟೇಸ್ ಏನು ಮಾಡುತ್ತೆ? ಇಟ್ ಕೆಟಲೈಸಸ್ ದ ಹೈಡ್ರಾಲಿಸಿಸ್ ಆಫ್ sucrose into glucose and fructose. ಇನ್ವರ್ಟೇಸ್ ಹೈಡ್ರಾಲಿಸಿಸ್ ಆಫ್ ಸುಕ್ರೋಸ್ನ ಕೆಟಲೈಸ್ ಮಾಡಿ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಮಾಡುತ್ತೆ. ಯಾವಾಗ? 3 ದಿವಸದಲ್ಲಿ, ಆ 3 daysನಲ್ಲಿ ಅನಾರೋಬಿಕ್ ಫರ್ಮೆಂಟೇಷನ್ ಆಗುವಾಗ ಈಸ್ಟ್ ಪ್ರೊವೈಡ್ ಮಾಡುವಂಥ ಇನ್ವರ್ಟೇಸ್ ಇಟ್ ಕೆಟಲೈಸಸ್ ದ ಹೈಡ್ರಾಲಿಸಿಸ್ ಆಫ್ ಸುಕ್ರೋಸ್ ಇಂಟು ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್. ಆಮೇಲೆ ವಾಟ್ ಇಸ್ ದ ರೋಲ್ ಆಫ್ ಝೈಮೇಸ್? ಇದು ಇನ್ನೊಂದು ಕೆಟಲಿಸ್ಟ್. ಇಟ್ ಕೆಟಲೈಸಸ್ ದಿ ಕನ್ವರ್ಷನ್ ಆಫ್ ಗ್ಲೂಕೋಸ್ ಆರ್ ಫ್ರಕ್ಟೋಸ್ into ethyl alcohol with the production of carbon dioxide. ಇನ್ನೊಂದು ಎಂಜೈಮ್ ಝೈಮೇಸು ಗ್ಲೂಕೋಸ್ ಅಥವಾ ಫ್ರಕ್ಟೋಸ್ನ ಈಥೈಲ್ ಆಲ್ಕೋಹಾಲ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಲಿಬರೇಟ್ ಮಾಡುತ್ತೆ. ಇದು ಅನಾರೋಬಿಕ್ ಫರ್ಮೆಂಟೇಷನ್ಗೆ ಎಕ್ಸಾಂಪಲ್. ಬಟ್ ಇಲ್ಲಿ ಬರುತ್ತಲ್ಲ ಪ್ರಾಡಕ್ಟ್ ಈಥೈಲ್ ಆಲ್ಕೋಹಾಲ್, ಇದು 10% ಮಾತ್ರ ಇರಬೇಕು. ಇಟ್ ಈಸ್ ಕಾಲ್ಡ್ ವಾಶ್ ಆರ್ ವಾರ್ಟ್. ಈ ಬರುವಂಥ ಈಥೈಲ್ ಆಲ್ಕೋಹಾಲ್ 10% ಇರಬೇಕು. ಸಪೋಸ್ ಇದು 10%ಗಿಂತ ಜಾಸ್ತಿ, 14%ಗಿಂತ ಜಾಸ್ತಿ ಆದರೆ ಎಂಜೈಮ್ ಆ್ಯಕ್ಟಿವಿಟಿ ಡೆಸ್ಟ್ರಾಯ್ ಆಗುತ್ತೆ. ಅದು ಬರುವಂಥ ಪರ್ಸೆಂಟೇಜ್ ಆಫ್ ಆಲ್ಕೋಹಾಲು 14%ಗಿಂತ ಜಾಸ್ತಿ ಆದರೆ ಇಟ್ ಡೆಸ್ಟ್ರಾಯ್ ದ ಆ್ಯಕ್ಟಿವಿಟಿ ಆಫ್ ಎಂಜೈಮ್ಸ್. ಆಗ ಬಯೋಕೆಮಿಕಲ್ ರಿಯಾಕ್ಷನ್ಸು ಸ್ಲೋ ಆಗುತ್ತೆ. ಸರ್, ಎನಾರೋಬಿಕ್ ಫರ್ಮೆಂಟೇಷನ್ ಮಾಡಿದ್ರೆ ಅಂದರೆ ಫರ್ಮೆಂಟೇಷನ್ ಇನ್ ದ ಅಬ್ಸೆನ್ಸ್ ಆಫ್ ಏರ್. ಸಪೋಸ್ ಏರೋಬಿಕ್ ಫರ್ಮೆಂಟೇಷನ್ ಮಾಡಿದ್ದಿದ್ರೆ ಆ ಮೊಲಾಸಿಸ್ಸು, ಆ ಫ್ರೂಟ್ ಜ್ಯೂಸು, ಆ ವೈನ್, ನಾವು ಗ್ರೇಪ್ಸ್ ಯೂಸ್ ಮಾಡ್ತೀವಲ್ಲ, ಅದನ್ನು ನಾವು ಎನಾರೋಬಿಕ್ ಫರ್ಮೆಂಟೇಷನ್ ಮಾಡ್ತೀವಿ. ಅದು ಏರೋಬಿಕ್ ಫರ್ಮೆಂಟೇಷನ್ ಆಗಿದ್ರೆ ಏನಾಗ್ತಾ ಇತ್ತು? ಈಥೈಲ್ ಆಲ್ಕೋಹಾಲು ಆಕ್ಸಿಡೇಷನ್ ಆಗಿ ಆ್ಯಸಿಡ್ ಆಗ್ತಾ ಇತ್ತು. ಆ್ಯಸಿಡ್ ಆದಾಗ ಆಲ್ಕೋಹಾಲ್ ಟೇಸ್ಟು ಹಾಳಾಗ್ತಾ ಇತ್ತು. ಇಟ್ ಸ್ಪಾಯಿಲ್ ದಿ ಟೇಸ್ಟ್ ಆಫ್ ಆಲ್ಕೋಹಾಲ್. ಆಗ ಯಾರು ಅದನ್ನು ಕನ್ಸ್ಯೂಮ್ ಮಾಡ್ತಿದ್ದವರು? ಹಾಗಾಗಿ ಒಂದು ಎನಾರೋಬಿಕ್ ಫರ್ಮೆಂಟೇಷನ್ ಆಗಲೇಬೇಕು.
ಇನ್ನೊಂದು ಪರ್ಸೆಂಟೇಜ್ ಆಫ್ ದಿ ಆಲ್ಕೋಹಾಲು 14ಕ್ಕಿಂತ ಕಡಿಮೆ ಇರಬೇಕು. ಹಾಗಾಗಿ ಇಲ್ಲಿ ಬರುವಂಥ ಆಲ್ಕೋಹಾಲ್ ಎಷ್ಟು ಪರ್ಸೆಂಟ್ ಬರುತ್ತೆ? 10%. ಇದನ್ನು ವಾಸ್ ಆರ್ ವಾರ್ಟ್ ಅಂತ ಕರಿತೀವಿ. ಇದನ್ನು ನೀವು ರೆಕ್ಟಿಫೈಡ್ ಸ್ಪಿರಿಟ್ ಮಾಡಬೇಕು ಅಂದರೆ ಅದನ್ನ ವಾಸ್ ಆರ್ ವಾರ್ಟ್ 10% ಈಥೈಲ್ ಆಲ್ಕೋಹಾಲ್ನ ನೀವು ರೆಕ್ಟಿಫೈಡ್ ಸ್ಪಿರಿಟ್ ಮಾಡಬೇಕು. ನಮಗೆ ರೆಕ್ಟಿಫೈಡ್ ಸ್ಪಿರಿಟ್ ಗೊತ್ತಿದೆ. ಇಟ್ಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ಇದು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ಗೆ ಎಕ್ಸಾಂಪಲ್. ಯಾವುದು? ರೆಕ್ಟಿಫೈಡ್ ಸ್ಪಿರಿಟ್. ಸೊ ಹಾಗಾದರೆ 10% ಈಥೈಲ್ ಆಲ್ಕೋಹಾಲ್ನ ಏನಂತ ಕರಿತೀವಿ? ವಾಶ್ ಅಂತ ಕರಿತೀವಿ. ಇದನ್ನು 95.5% ಈಥೈಲ್ ಆಲ್ಕೋಹಾಲ್ ಆ್ಯಂಡ್ 4.5% ವಾಟರ್ ಮಾಡಬೇಕು. ಇದು ರೆಕ್ಟಿಫೈಡ್ ಸ್ಪಿರಿಟ್. ಮಾಡಬೇಕು ಅಂದರೆ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡಬೇಕು. ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡಿ ನಾವು ರೆಕ್ಟಿಫೈಡ್ ಸ್ಪಿರಿಟ್ ಮಾಡ್ಬೋದು. ಈ ರೆಕ್ಟಿಫೈಡ್ ಸ್ಪಿರಿಟ್ನ ಮತ್ತೆ 100% ಮಾಡಬೇಕು ಅಂದರೆ 100% ಈಥೈಲ್ ಆಲ್ಕೋಹಾಲ್ ಅಂದರೆ ಅಬ್ಸಲ್ಯೂಟ್ ಈಥೈಲ್ ಆಲ್ಕೋಹಾಲ್. ಅಬ್ಸಲ್ಯೂಟ್ ಈಥೈಲ್ ಆಲ್ಕೋಹಾಲ್ ಮಾಡಬೇಕು ಅಂದರೆ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನಿಂದ ಮಾಡೋದಕ್ಕಾಗಲ್ಲ. ಬಿಕಾಸ್ ರೆಕ್ಟಿಫೈಡ್ ಸ್ಪಿರಿಟ್ ಇಸ್ ಎ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂದರೆ ಎರಡೂ ಬಾಯ್ಲ್ ಆಗ್ತವೆ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಎರಡೂ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಬಾಯ್ಲ್ ಆದಾಗ ಎರಡೂ ವೇಪರ್ಸ್ ಆಗ್ತವೆ. ಪರ್ಸೆಂಟೇಜು ಚೇಂಜ್ ಆಗಲ್ಲ. ಪರ್ಸೆಂಟೇಜು ಚೇಂಜ್ ಆಗದೆ ಒಂದೇ ಬಾಯ್ಲಿಂಗ್ ಪಾಯಿಂಟ್ನಲ್ಲಿ ಬಾಯ್ಲ್ ಆಗುವಂಥ ಲಿಕ್ವಿಡ್ ಮಿಕ್ಸ್ಚರ್ನ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ಹಾಗಾಗಿ ರೆಕ್ಟಿಫೈಡ್ ಸ್ಪಿರಿಟ್ನ ಅಬ್ಸಲ್ಯೂಟ್ ಈಥೈಲ್ ಆಲ್ಕೋಹಾಲ್ 100% ಈಥೈಲ್ ಆಲ್ಕೋಹಾಲ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಬೈ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಹಾಗಾದರೆ ಯಾವ ಮೆಥಡಲ್ಲಿ ಸರ್ ನಾವು 100%? ನಮಗೆ ನಮ್ಮ ಎಲ್ಲ ಲ್ಯಾಬ್ಗಳಲ್ಲಿ ಮತ್ತು ಬೇರೆ ಬೇರೆ ಏಜೆನ್ಸಿಗಳಲ್ಲಿ ಕೆಮಿಕಲ್ಸ್ ತರುವಾಗ ಅಬ್ಸಲ್ಯೂಟ್ ಈಥೈಲ್ ಆಲ್ಕೋಹಾಲ್ನ ಆರ್ಡರ್ ಮಾಡ್ತೀವಿ ನಾವು. ನಮಗೆ ಅಬ್ಸಲ್ಯೂಟ್ ಈಥೈಲ್ ಆಲ್ಕೋಹಾಲ್ ಹೇಗೆ ಸಿಗುತ್ತೆ? ಖಂಡಿತ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನಲ್ಲಿ ಮಾಡೋಕ್ಕಾಗಲ್ಲ ಅಂತಷ್ಟೇ ಹೇಳಿದ್ದು. ಬೇರೆ ಮೆಥಡ್ನಲ್ಲಿ ನಾವು ರೆಕ್ಟಿಫೈಡ್ ಸ್ಪಿರಿಟ್ನ ಅಬ್ಸಲ್ಯೂಟ್ ಈಥೈಲ್ ಆಲ್ಕೋಹಾಲ್ ಮಾಡ್ಬೋದು. ಎರಡು ಮೆಥಡ್ ಇದೆ. ಒಂದು ಸ್ಮಾಲ್ ಸ್ಕೇಲ್ ಮೆಥಡ್, ಇನ್ನೊಂದು ಲಾರ್ಜ್ ಸ್ಕೇಲ್ ಮೆಥಡ್. ಆ ಸ್ಮಾಲ್ ಸ್ಕೇಲ್ ಮೆಥಡ್ನ ಯೂಸ್ ಮಾಡಿ, ಲಾರ್ಜ್ ಸ್ಕೇಲ್ ಮೆಥಡ್ನ ಯೂಸ್ ಮಾಡಿ, ಕೆಮಿಕಲ್ ಮೆಥಡ್ನ ಯೂಸ್ ಮಾಡಿ ಒನ್ ಕ್ಯಾನ್ ಏಬಲ್ ಟು ಕನ್ವರ್ಟ್ ಈವನ್ ರೆಕ್ಟಿಫೈಡ್ ಸ್ಪಿರಿಟ್ ಇಂಟು ಅಬ್ಸಲ್ಯೂಟ್ ಈಥೈಲ್ ಆಲ್ಕೋಹಾಲ್. ನಾವು 100% ಎಲ್ಲ ಕಡೆ ಅಬ್ಸಲ್ಯೂಟ್ ಅಂತ ಹೇಳಲ್ಲ. 100% ಅಸಿಟಿಕ್ ಆ್ಯಸಿಡ್ ಬಂದಾಗ ಕೆಮಿಸ್ಟ್ರಿ ಬೇರೆ ವರ್ಡ್ನ ಬಳಸುತ್ತೆ. ದಟ್ ಇಸ್ ಕಾಲ್ಡ್ ಗ್ಲೇಸಿಯಲ್ ಅಸಿಟಿಕ್ ಆ್ಯಸಿಡ್. ಇಲ್ಲಿ 100% ಬಂದಾಗ ಗ್ಲೇಸಿಯಲ್ ಆಲ್ಕೋಹಾಲ್ ಅನ್ನಲ್ಲ, ಅಬ್ಸಲ್ಯೂಟ್ ಈಥೈಲ್ ಆಲ್ಕೋಹಾಲ್. ಸೊ ಕೆಮಿಸ್ಟ್ರಿ ಇಸ್ ಟಿಪಿಕಲ್. ಇದು ಕಲಿತಷ್ಟು ಚೆನ್ನಾಗಿರುತ್ತೆ. ಬಟ್ ಟರ್ಮಿನಾಲಜಿ ಬೇರೆ ಬೇರೆ ನಾವು ಬಳಸ್ಕೊಳ್ತಾ ಇರ್ತೀವಿ. ಈಗ ನಾವು ಅಬ್ಸಲ್ಯೂಟ್ ಈಥೈಲ್ ಆಲ್ಕೋಹಾಲ್ನ, ರೆಕ್ಟಿಫೈಡ್ ಸ್ಪಿರಿಟ್ನ, 10% ಈಥೈಲ್ ಆಲ್ಕೋಹಾಲ್ನ ನಾವು ಮೊಲಾಸಿಸಿಂದ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಈಥೈಲ್ ಆಲ್ಕೋಹಾಲ್ ಈಸ್ ಆಲ್ಸೋ ಕಾಲ್ಡ್ ಗ್ರೈನ್ ಸ್ಪಿರಿಟ್. ಇದರ ಇನ್ನೊಂದು ಹೆಸರೇನು? ಗ್ರೈನ್ ಸ್ಪಿರಿಟ್. ಮೀಥೈಲ್ ಆಲ್ಕೋಹಾಲ್ ಆದರೆ ವುಡ್ ಸ್ಪಿರಿಟ್. ಮತ್ತು ಈಥೈಲ್ ಆಲ್ಕೋಹಾಲ್ನ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಏನು? ಒಂದು ಈಥೀನ್ ಪ್ರಿಪ್ರೇಷನ್ ಮಾಡೋದಕ್ಕೆ, ಈಥರ್ಸ್ ಪ್ರಿಪ್ರೇಷನ್ ಮಾಡೋದಕ್ಕೆ. ವಾಟ್ ಆರ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಈಥೈಲ್ ಆಲ್ಕೋಹಾಲ್? Ethyl alcohol is used in the preparation of ethene and ethers. ಎರಡನೇ ಅಪ್ಲಿಕೇಶನ್, ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಆಲ್ಕೋಹಾಲಿಕ್ ಬೆವರೇಜಸ್. ಮದ್ಯಪಾನೀಯಗಳು ಮಾಡೋದಕ್ಕೆ, ಆಲ್ಕೋಹಾಲಿಕ್ ಬೆವರೇಜಸ್ ಮದ್ಯಪಾನೀಯಗಳು ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಮತ್ತು ಇಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಡಿನೇಚರ್ಡ್ ಆಲ್ಕೋಹಾಲ್. ಡಿನೇಚರ್ಡ್ ಆಲ್ಕೋಹಾಲ್ಗೆ ಪ್ರೊಡಕ್ಷನ್ಗೆ ಇದನ್ನ ಯೂಸ್ ಮಾಡ್ತಾರೆ. ದೆನ್ ಇಟ್ ಈಸ್ ಯೂಸ್ ಇನ್ ದ ಪ್ರಿಪರೇಷನ್ ಆಫ್ ಟಿಂಕ್ಚರ್ ಆಫ್ ಅಯೋಡಿನ್. ಟಿಂಕ್ಚರ್ ಆಫ್ ಅಯೋಡಿನ್ ಇದು ಆಂಟಿಸೆಪ್ಟಿಕ್. ಇದರ ಕಾಂಪೋಸಿಷನ್ ಏನು ಅಂದರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಈಥೈಲ್ ಆಲ್ಕೋಹಾಲ್, ಪೊಟ್ಯಾಸಿಯಂ ಅಯೋಡೈಡ್ ಆ್ಯಂಡ್ ಅಯೋಡಿನ್. ಟಿಂಕ್ಚರ್ ಆಫ್ ಅಯೋಡಿನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕೊನೆಗೆ ಇಟ್ ಇಸ್ ಯೂಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಪವರ್ ಆಲ್ಕೋಹಾಲ್.
ಪವರ್ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ಗೆ ಇದನ್ನ ಬಳಸ್ತಾರೆ. ವಾಟ್ ಈಸ್ ಪವರ್ ಆಲ್ಕೋಹಾಲ್? ವಾಟ್ ಈಸ್ ವೈಟ್ ಪೆಟ್ರೋಲ್? ಇದನ್ನ ವೈಟ್ ಪೆಟ್ರೋಲ್ ಅಂತ ಕೂಡ ಕರಿತೀವಿ. ಪವರ್ ಆಲ್ಕೋಹಾಲ್ ಅಂದರೆ ಇಟ್ ಇಸ್ ಎ 1:1 ಮಿಕ್ಸ್ಚರ್ ಆಫ್ absolute ethyl alcohol and petrol. What is power alcohol? It is a 1:1 mixture of absolute ethyl alcohol and petrol. ಇದನ್ನು ಪವರ್ ಆಲ್ಕೋಹಾಲ್ ಅಂತ ಕರಿತೀವಿ. ಇಟ್ ಇಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಫಾರ್ ರಾಕೆಟ್ಸ್ಗೆ ಇದನ್ನು ಫ್ಯೂಯಲ್ ಆಗಿ ಬಳಸ್ತೀವಿ. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಈಥೈಲ್ ಆಲ್ಕೋಹಾಲ್. ಈಥೈಲ್ ಆಲ್ಕೋಹಾಲ್ನ ಈ ಎಲ್ಲ ಉದ್ದೇಶದಿಂದ ನಾವು ಬಳಸ್ತಾ ಹೋಗ್ತೀವಿ. ಸೊ ದಿಸ್ ಅಬೌಟ್ ದ ಮ್ಯಾನುಫ್ಯಾಕ್ಚರ್ ಆಫ್ ಈಥೈಲ್ ಆಲ್ಕೋಹಾಲ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸರ್, ನೀವು ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಹೇಳಿದ್ರಲ್ಲ, ಅದರ ಕಾಂಪೋಸಿಷನ್ ಏನು? ನೀವು ಆಗಲೇ ಹೇಳಿದ್ರಿ ಡಿನೇಚರ್ಡ್ ಆಲ್ಕೋಹಾಲ್ ಈಸ್ ನಾಟ್ ಸೂಟಬಲ್ ಫಾರ್ ಡ್ರಿಂಕಿಂಗ್. ಯಾಕೆ? ಇಟ್ ಈಸ್ ಹೈಲಿ ಪಾಯ್ಸನಸ್. ಯಾಕೆ ಅದನ್ನ ಸಪ್ಲೈ ಮಾಡಬೇಕು? ಟು ಅವಾಯ್ಡ್ ದ ಮಿಸ್ಯೂಸ್. ಅಂದರೆ ಎಕ್ಸ್ಪೆರಿಮೆಂಟಲ್ ಪರ್ಪಸ್ಗೆ ಅದು ಬಳಕೆ ಆಗಬೇಕು, ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅದು ಬಳಕೆ ಆಗಬೇಕು, ರಿಸರ್ಚ್ ಪರ್ಪಸ್ಗೆ ಅದು ಬಳಕೆ ಆಗಬೇಕು. ಎಲ್ಲೂ ಕೂಡ ಬೇರೆಯವರು ಅದನ್ನ ಬಳಸಬಾರ್ದು. ಅದಕ್ಕೆ ಈಥೈಲ್ ಆಲ್ಕೋಹಾಲ್ನ ಡಿನೇಚರ್ಡ್ ಆಲ್ಕೋಹಾಲ್ ರೂಪದಲ್ಲಿ ಸಪ್ಲೈ ಮಾಡ್ತದೆ ಸರ್ಕಾರ ಆಗ್ಬೋದು, ಒಂದು ವ್ಯವಸ್ಥೆ ಆಗ್ಬೋದು. ಹೇಗೆ ಸರ್ ಅದನ್ನ ಪ್ರಿಪೇರ್ ಮಾಡೋದು? ರೆಕ್ಟಿಫೈಡ್ ಸ್ಪಿರಿಟ್ಗೆ ನಾವು 5% ಮೀಥೈಲ್ ಆಲ್ಕೋಹಾಲ್ನ ಆ್ಯಡ್ ಮಾಡಬೇಕು. ಇಟ್ ಈಸ್ ಹೈಲಿ ಪಾಯ್ಸನಸ್. ಈಥೈಲ್ ಆಲ್ಕೋಹಾಲು ಸ್ಲೋ ಪಾಯ್ಸನ್. ಒಂದು 10 ವರ್ಷ 15 ವರ್ಷ ನಿಧಾನಕ್ಕೆ ಕನ್ಸ್ಯೂಮ್ ಮಾಡ್ತಾರಲ್ಲ ಆಲ್ಕೋಹಾಲಿಕ್, ಅವರು 10-15 ವರ್ಷಕ್ಕೆ ಲಿವರ್ ಡ್ಯಾಮೇಜ್ ಆಗಿ ಸಾಯ್ತಾರೆ. ಈ ಮೀಥೈಲ್ ಆಲ್ಕೋಹಾಲ್ 10-15 ನಿಮಿಷಕ್ಕೆ ಸತ್ತುಬಿಡ್ತಾರೆ. ಇಟ್ ಇಸ್ ಹೈಲಿ ಪಾಯ್ಸನಸ್. ಹಾಗಾಗಿ ರೆಕ್ಟಿಫೈಡ್ ಸ್ಪಿರಿಟ್ಗೆ 5% ಮೀಥೈಲ್ ಆಲ್ಕೋಹಾಲ್ ಮಿಕ್ಸ್ ಮಾಡಿ 0.5% ಪಿರಿಡಿನ್ and coloring matter naphtha. It is prepared by adding 5% methyl alcohol, 0.5% pyridine and some coloring matter into rectified spirit. ಮಿಥೈಲ್ ಆಲ್ಕೋಹಾಲ್ ಯಾಕೆ ಹಾಕ್ತಾರೆ ಅಂದರೆ ಅದು ಪಾಯ್ಸನಸ್, ಕುಡಿದೇ ಇರಲಿ ಅಂತ. ಪಿರಿಡಿನ್ ಯಾಕೆ ಹಾಕ್ತಾರೆ? ಅದು ಬ್ಯಾಡ್ ಸ್ಮೆಲ್ ಕೊಡುತ್ತೆ. ಯಾರು ಸಪೋಸ್ ಕನ್ಸ್ಯೂಮ್ ಮಾಡೋಕ್ಕೆ ಹೋದರೆ ತುಂಬ ಬ್ಯಾಡ್ ಸ್ಮೆಲ್ ಬಂದು ಅವರು ಕನ್ಸ್ಯೂಮ್ ಮಾಡದೇ ಇರಲಿ, ವೊಮಿಟ್ ಮಾಡಿಬಿಡಲಿ ಅಂತ. ನ್ಯಾಪ್ತಾ ಕಲರಿಂಗ್ ಮ್ಯಾಟರ್, ಡರ್ಟಿ ಕಲರ್ ಕೊಡುತ್ತೆ. ಆ ಕಲರ್ ಹತ್ರಕ್ಕೆ ಹೋದರೆ ಏಟ್ ಮಾಡಬೇಕು. ಈ ರೀತಿ ನಾವು ಡಿನೇಚರ್ಡ್ ಆಲ್ಕೋಹಾಲ್ನ ಸಪ್ಲೈ ಮಾಡಿ ಅದನ್ನು ಎಫಿಷಿಯೆಂಟಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಬಳಸೋದಕ್ಕೆ ಸಪ್ಲೈ ಮಾಡ್ತೀವಿ. ಸೊ ದಿಸ್ ಅಬೌಟ್ ದ ಚಾಪ್ಟರ್ ಕಾಲ್ಡ್, ಟಾಪಿಕ್ ಕಾಲ್ಡ್, ನಾಟ್ ಚಾಪ್ಟರ್, ಟಾಪಿಕ್ ಕಾಲ್ಡ್ ಆಲ್ಕೋಹಾಲ್ಸ್. ಸೊ ಆಲ್ಕೋಹಾಲ್ಸ್ನ ಒಟ್ಟು 2 ಪಾರ್ಟಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಲ್ವಾ? ಮೊದಲನೇ ಪಾರ್ಟು ನಿಮ್ಗೆ ಚೆನ್ನಾಗಿ ಗೊತ್ತು. ಇಂಟ್ರೊಡಕ್ಷನ್ನು, ಕ್ಲಾಸಿಫಿಕೇಷನ್ನು, IUPAC ನೇಮಿಂಗು ಆ್ಯಂಡ್ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್. ಒಂದು ಟಾಪಿಕ್ನ ರಿವಿಷನ್ ಮಾಡ್ಕೊಳ್ಳೋದು ಹೇಗೆ ನೋಡಿ. ಯಾವುದೇ ಟಾಪಿಕ್ ಓದಿದ ಮೇಲೆ ನೀವು ರಿವಿಷನ್ ಮಾಡ್ಕೊಳ್ಳೇಬೇಕು. ಅದಕ್ಕೇನು 1 ಗಂಟೆ 2 ಗಂಟೆ ಬೇಡ. ಆಲ್ಕೋಹಾಲ್ಸ್ ಅನ್ನುವಂಥ ಒಂದು ಕಂಟೆಂಟ್ನ ನೀವು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ 5 ಮಿನಿಟ್ಸ್ ಸಾಕು. ಇಂಟ್ರೊಡಕ್ಷನ್ನು, ಕ್ಲಾಸಿಫಿಕೇಷನ್ನು, IUPAC ನೊಮನ್ಕ್ಲೇಚರ್, ಪ್ರಿಪ್ರೇಷನ್ಸ್ ಅಂದರೆ ಫ್ರಮ್ ಆಲ್ಕಿನ್ಸ್, ಫ್ರಮ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್, ಫ್ರಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಫ್ರಮ್ ಗ್ರಿಗ್ನಾರ್ಡ್ ರಿಏಜೆಂಟ್. ಅದು ಪಾರ್ಟ್ 1ನಲ್ಲಿ ಮುಗಿಸ್ಕೊಂಡಿದ್ದೀವಿ. ಇನ್ನು ಪಾರ್ಟ್ 2ಗೆ ಬಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಹೇಳಿದ್ವಿ. ಆಲ್ಕೋಹಾಲ್ಗೆ ಏನೇನು ಫಿಸಿಕಲ್ ಪ್ರಾಪರ್ಟಿ ಇದೆ, ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡ್ಬೋದು ನಾವು. ಆಲ್ಕೋಹಾಲ್ಸ್ ಹೋಲಿಸಿದ್ರೆ ವಾಟ್ರಿಗೆ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ. ದ ಅಸಿಡಿಕ್ ಸ್ಟ್ರೆಂತ್ ಆಫ್ ವಾಟರ್ ಈಸ್ ಈವನ್ ಹೈಯರ್ ದ್ಯಾನ್ ಆಲ್ಕೋಹಾಲ್ಸ್. ಬಟ್ ಆಲ್ಕೋಹಾಲ್ಸು ಅಸಿಡಿಕ್ ಆದರೂ ಯಾಕೆ ಅಸಿಡಿಕ್ ಸ್ಟ್ರೆಂತ್ನ ಎಕ್ಸಿಬಿಟ್ ಮಾಡಲ್ಲ ಅಂದರೆ, ನಾವು ಫಿನಾಲ್ಸ್ ಬಂದಾಗ ಡಿಸ್ಕಸ್ ಮಾಡ್ತೀವಿ. ಆಲ್ಕಾಕ್ಸೈಡ್ ಅಯಾನು ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆಗಲ್ಲ. ಹೀಗೆ ನಾವು ಫಿಸಿಕಲ್ ಪ್ರಾಪರ್ಟಿ ಹೇಳಿದ್ವಿ. ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ಗೆ ಬಂದಾಗ ಲಿಸ್ಟ್ ಮಾಡ್ಕೊಳ್ಬೇಕು. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಯಾವ ಸಾಮಾನ್ಯವಾದ ಕೆಮಿಕಲ್ ಪ್ರಾಪರ್ಟಿ ಬರುತ್ತೆ.
reaction with metals, acidic nature, esterification, reaction with Lucas reagent, reaction with PBr3, then dehydration, oxidation and dehydrogenation ಅನ್ನುವಂಥ 8 ಕೆಮಿಕಲ್ ಪ್ರಾಪರ್ಟಿ ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಆಲ್ಕೋಹಾಲ್ಸ್ ರಿಲೇಟೆಡ್ ಅನ್ನೋದು ಗೊತ್ತಾಗಬೇಕು. ಆಗ ನೀವು ರೀಪ್ರೊಡ್ಯೂಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಕೊನೆಗೆ ನಮ್ಮ ಸಿಲೆಬಸ್ಸಿಂದ ಈಗ ಸ್ವಲ್ಪ ಕಟ್ ಮಾಡಿರುವಂಥ ಮಿಥೈಲ್ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಈಥೈಲ್ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಅದನ್ನು ಕೂಡ ನಾವು ಇಲ್ಲಿ ಸ್ಟಡಿ ಮಾಡಿ ಆನಂತರ ಯೂಸಸ್ದು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಷ್ಟನ್ನು ಆಗಾಗ ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ಪ್ರತಿದಿನ ಓದಾದ ಮೇಲೆ ಒಂದು 10 ನಿಮಿಷ ಅದನ್ನು ನಿಮ್ಮ ಮನಸ್ಸೊಳಗೆ ರಿವಿಷನ್ ಮಾಡ್ಕೊಳ್ಳಿ, ರಿಮೈಂಡ್ ಮಾಡ್ಕೊಳ್ಳಿ. ಈಕ್ವೇಷನ್ಸ್ನ ನೋಡದೆ ಬರೆದು ಪ್ರಾಕ್ಟೀಸ್ ಮಾಡಿ. 6 ಗ್ರೂಪ್ಗಳು ಯಾವುದು ಅಂತ ನೀವು ಕರೆಕ್ಟಾಗಿ ಡಿಸೈಡ್ ಮಾಡ್ಕೊಳ್ಬೇಕು. ಆಲ್ಕೈಲ್ ಗ್ರೂಪ್ ಆದರೆ ಮೀಥೈಲ್, ಈಥೈಲ್. ಆರೋಮ್ಯಾಟಿಕ್ ಗ್ರೂಪ್ ಆದರೆ ಫಿನೈಲ್. ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಅವರೇ ಕೊಟ್ಟಿರುವಂಥ ವಿಶೇಷವಾದ ಗ್ರೂಪ್ಗಳು. ಇಷ್ಟನ್ನು ಪ್ಲ್ಯಾನ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಕೋಹಾಲ್ ಅನ್ನುವಂಥ ಒಂದು ಕಂಟೆಂಟು ತಮಗೆ ಖಂಡಿತ ಸುಲಭ ಆಗುತ್ತೆ. ಸೊ ಪ್ಲ್ಯಾನ್ ಮಾಡಿ ಇದನ್ನು ಕಲೀರಿ, ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಎನಿಯೌ, ಥ್ಯಾಂಕ್ ಯು ಫಾರ್ ದಿಸ್ ಸೆಷನ್. ಓಕೆ, ಥ್ಯಾಂಕ್ ಯು.